ಆಮೇಲೆ ನಮ್ಮ ಮನೆಯವರು ನೋಡ್ತಾ ನೋಡ್ತಾ ಇದೇನಿದು ನಿನಗೆ ನಿದ್ದೆ ಮಾಡೋಕ್ಕೂ ಆಗ್ತಾಯಿಲ್ಲ, ಈ ಥರ ಸಮಸ್ಯೆ ಆಗ್ತಾಯಿದೆ, ಏನೋ ಆಗಿದೆ ನಿನಗೆ, ಇದು ಸಾಮಾನ್ಯ ಅಲ್ಲ, ಏನೋ ಆಗಿದೆ ಡಾಕ್ಟ್ರ್ ಹತ್ರ ಹೋಗೋಣ ಅಂತ. ಅವರು ಮೆಡಿಕಲ್ ಸ್ಟೋರಲ್ಲಿ ಮಾತ್ರೆ ತಗೊಳಕ್ಕೆ ಹೋದ್ರೆ ಟೆನ್ಷನ್ ಮಾಡ್ಕೊಳ್ಳೋರು. ಎಬೋವ್ 60 ಇಯರ್ಸು ಇದೆಲ್ಲ ಕೆಲವ್ರಿಗೆ ಸಮಸ್ಯೆ ಆಗುತ್ತೆ. ಇಂಥ ದೊಡ್ಡ ಸಮಸ್ಯೆ ಇಷ್ಟು ಚಿಕ್ಕ ಏಜ್‌ಗೆ ಬಂದಿ ಆಗ ಡಾಕ್ಟ್ರ್ ಹತ್ರ ಕನ್ಸಲ್ಟ್ ಮಾಡಿ ಕೇಳಿದ್ವಿ. ಇದು ಏನಾಗಿದೆ? ಏನಕ್ಕೆ ಈ ಥರ ಎಲ್ಲ ರಿಪೋರ್ಟ್ ಎಲ್ಲ ಸ್ವಲ್ಪ ನೆಗೆಟಿವ್ ತೋರಿಸ್ತಾ ಇದೆ? ಏನಾಗಿದೆ? ಸಮಸ್ಯೆ ಏನಾಗಿದೆ ಅಂತ. ಯಾವ ಥರ ಸಪೋರ್ಟ್ ಮಾಡಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಶೇರ್ ಮಾಡಕ್ಕೆ ಹೊರಟಿದ್ದೀನಿ. ಅಂದರೆ ಈ ಫಸ್ಟ್ ಲಾಕ್‌ಡೌನ್ ಆಯ್ತಲ್ಲ, ಕೊರೋನಾ ಟೈಮಲ್ಲಿ ಫಸ್ಟ್ ಲಾಕ್‌ಡೌನ್ ಆಯ್ತಲ್ಲ, ಆ ಟೈಮಲ್ಲಿ ಆದ ಸಮಸ್ಯೆ. ಈಗ ನನಗೆ ಆಗಿದ್ದು ಕೊರೋನಾ ಸಮಸ್ಯೆ ಅಲ್ಲ, ಬೇರೆ ಸಮಸ್ಯೆ. ಅಂದರೆ ನನಗೆ ಆ ಟೈಮಲ್ಲಿ ಯಾವ ಥರ ಇಶ್ಯೂ ಆಯಿತು ಅಂತಂದರೆ, ನಾನು ಅಮ್ಮನ ಮನೆಗೆ ಯಾವುದೋ ಹಬ್ಬ ಇತ್ತು. ಹಬ್ಬಕ್ಕೆ ಅಂತ ನಾನು ಅಮ್ಮನ ಮನೆಗೆ ಒಂದು 2 ದಿನ ಇದ್ದು ಬರೋಣ ಬಿಡು, ಅಮ್ಮ, ಅಣ್ಣ ಎಲ್ಲ ಇದ್ದರು. ಹಾಗಾಗಿ ಒಂದು 2 ದಿನ ಇದ್ದು ಬರೋಣ ಅಂತ ಅಂದ್ಕೊಂಡು ನಾನು ಅಮ್ಮನ ಮನೆಗೆ ಹೊರಟೆ. ಆಗ ರಾಜ್ಯಕ್ಕೆ ಅಂತ ಹೊರಟೆ. ನಾನು ಹೋದ ನೆಕ್ಸ್ಟ್ ಡೇಗೇನೆ ಏನಾಯಿತು, ಲಾಕ್‌ಡೌನ್ ಅನೌನ್ಸ್ ಮಾಡಿದ್ರು. ಅವಾಗ ಏನು ಅಂದ್ಕೊಂಡೆ ಅಂದರೆ, ಅದೊಂದು ಹೊಸ ಅನುಭವ. ನನಗೂ ಏನೂ ಗೊತ್ತಿಲ್ಲ. ಏನೋ ಒಂದು ವಾರ ಲಾಕ್‌ಡೌನ್ ಆಗ್ಬೋದು, ಪರವಾಗಿಲ್ಲ, ಅಮ್ಮನ ಮನೆಯಲ್ಲಿ ತಾನೇ, ಪರವಾಗಿಲ್ಲ, ಏನು ಸಮಸ್ಯೆ ಇಲ್ಲ ಅಂತ ಒಂದು ವಾರ ತಾನೇ ಅಂತ ಉಳ್ಕೊಳ್ಳೋಣ ಅಂದ್ಕೊಂಡು ಈ ಕಡೆ ಬರಲೇ ಇಲ್ಲ. ಗಂಡನ ಮನೆ ಕಡೆಗೆ ಬರಲಿಲ್ಲ, ಅಮ್ಮನ ಮನೆಯಲ್ಲೇ ಉಳ್ಕೊಂಡೆ. ಉಳ್ಕೊಂಡು ಫಸ್ಟ್ ಡೇಯಿಂದ ಎಂಡ್ ಡೇವರೆಗೂ ನನಗೆ ಯಾವ ಥರ ಪ್ರಾಬ್ಲಮ್ ಆಯಿತು ಅಂತಂದರೆ, ಒಂದು ಕ್ಷಣ ಕೂಡ ನಿದ್ದೆ ಮಾಡಿಲ್ಲ. ಒಂದು ದಿನ ಅಲ್ಲ. ಈಗ ಕೆಲವ್ರು ನಿದ್ದೆ ಬಂದಿಲ್ಲ ಅಂತಂದರೆ ಏನು ದೊಡ್ಡ ವಿಷಯನಾ? ರಾತ್ರಿ ಮಲಗಿಲ್ಲ ಅಂದರೆ ಬೆಳಗ್ಗೆ 1 ಗಂಟೆ ಮಲ್ಕೊತಾರೆ. ಅಥವಾ ನಿದ್ದೆ ಬಂದಿಲ್ಲ ಅಂದರೆ ಕೆಲವ್ರು ಹೇಗೆ ಅನ್ಕೊತಾರೆ ಅಂತಂದರೆ, ಏನೋ 1 ಗಂಟೆ 2 ಗಂಟೆ ತನಕ ನಿದ್ದೆ ಬಂದಿಲ್ಲ, ಒಂದು 2 ಗಂಟೆ ಮೇಲೆ ಮಲ್ಕೊಂಡಿರ್ಬೋದು, ಅಥವಾ 4 ಗಂಟೆ ತನಕ ನಿದ್ದೆ ಬಂದಿಲ್ಲ, 4 ಗಂಟೆಯಿಂದ ಒಂದು 8 ಗಂಟೆ ತನಕ ಮಲ್ಕೊಂಡಿರ್ಬೋದು ಅಂತ. ಆದರೆ ಆ ಥರ ಅಲ್ಲ, ನನಗಾಗಿದ್ದು ಕಂಪ್ಲೀಟ್ ನಿದ್ದೆ ಹೊರಟೋಯ್ತು. ಅಂದರೆ ಒಂದು ಕ್ಷಣ ಕೂಡ ಕಣ್ಣು ಮುಚ್ಚಿಲ್ಲ ನಾನು. ಅಂದರೆ ಲಾಕ್‌ಡೌನ್ ಸ್ಟಾರ್ಟ್ ಆಗಿದ್ದಾಗಿಂದ ಎಂಡ್‌ವರೆಗೂ ಒಂದು ಕ್ಷಣನೂ ಕಣ್ಣು ಮುಚ್ಚದೇನೆ ಡೇ ಆ್ಯಂಡ್ ನೈಟ್ ಸುಮ್ಮನೆ ಕೂತಿದ್ದೀನಿ, ಸುಮ್ಮನೆ ಮಲಗಿರ್ತೀನಿ. ಅಂದರೆ ಮಲ್ಕೊತೀನಿ, ಆದರೆ ಕಣ್ಣು ಮುಚ್ಚಿಲ್ಲ. ನಿದ್ದೆ ಮಾಡೋದಿರಲಿ, ಬರೀ ಕಿಟಕಿ ಸೈಡ್ ನೋಡ್ಕೊಂಡು ಸುಮ್ಮನೆ ಕೂತಿರೋದು, ಆ ಥರ ಕೂತಿರೋದು ಇಲ್ಲ, ಸುಮ್ಮನೆ ಮಲಗಿರೋದು, ಕಣ್ಣು ಮುಚ್ಚೋಕೆ ಬಿಟ್ಟಿಲ್ಲ. ಆ ಥರ ಇಶ್ಯೂ ಆಯಿತು. ಆನಂತರ ನನಗೆ ಈ ಕೊರೋನಾಗಿಂತ ಮುಂಚೆ ಏನು ಪ್ರಾಬ್ಲಮ್ ಆಗಿರಲಿಲ್ವ ಅಂದರೆ, ಅಷ್ಟೊಂದು ಸಮಸ್ಯೆ ಆಗಿರಲಿಲ್ಲ, ಆಗ್ತಾಯಿತ್ತು. ಯಾವ ಥರ ಅಂತ ಅಂದರೆ, ಒಂದು ದಿನದಲ್ಲಿ ಒಂದು ನೈಟ್ ಮಲ್ಕೊಂಡ್ರೆ ಒಂದು 3 ಅವರ್ಸ್ 4 ಅವರ್ಸು ಕಂಪ್ಲೀಟಾಗಿ ಎಚ್ಚರ ಇರೋದು, ಒಂದು 2 ಅವರ್ ಎದ್ರು ನಿದ್ದೆ ಮಾಡಿ ಹೇಳ್ತಾ ಇದ್ದೆ. ಅಂದರೆ ಒಂದು 4 ಗಂಟೆಯಿಂದ ಒಂದು 6 ಗಂಟೆ ತನಕ ಆದರೂ ಮಲ್ಗೋದು, ಅಥವಾ ಒಂದು 3 to 5 ಅವರ್ಗಾದರೂ ಮಲ್ಗೋದು. ಹಿಂಗೆ ದಿನದಲ್ಲೂ ಒಂದು 2-3 ಗಂಟೆ ಆದರೂ ಮಲ್ಕೊತಾ ಇದ್ದೆ. ಅಥವಾ 2 ದಿನ ನಿದ್ದೆ ಬರಲಿಲ್ಲ ಅಂದರೆ 3ನೇ ದಿನಕ್ಕಾದ್ರೂ ನಿದ್ದೆ ಬರೋದು. ಅಂದರೆ ಸ್ವಲ್ಪ ಆದರೂ ನಿದ್ದೆ ಮಾಡ್ತಾಯಿದ್ದೆ. ಹಂಗಾಗಿ ಅದನ್ನು ತಲೆನೇ ಕೆಡಿಸ್ಕೊಂಡಿರಲಿಲ್ಲ. ಅಂದರೆ ನನಗೆ ಇಷ್ಟು ಒಂದು ಕ್ಷಣನೂ ನಿದ್ದೆ ಮಾಡೋಕ್ಕಾಗದೇ ಇರೋಂಥ ಸಮಸ್ಯೆ ಬರುತ್ತೆ ಅಂತ ಅಂದ್ಕೊಂಡಿಲ್ಲ. ಒಂದು ವಾರದಲ್ಲಿ ಒಂದು ಕ್ಷಣನೂ ನಿದ್ದೆ ಮಾಡದೆ ನನ್ನ ಬ್ರೈನ್ ಎಷ್ಟು ವೀಕ್ ಆಯಿತು ಅಂತ ಅಂದರೆ, ನನಗೆ ಸ್ವಲ್ಪ ಹೆದರಿಕೆಗಳು ಸ್ಟಾರ್ಟ್ ಆಗೋಯಿತು ಆ ಟೈಮಲ್ಲಿ. ಏನಂದರೆ, ಒಂದು ಕ್ಷಣ ನಿದ್ದೆ ಮಾಡೋದಿರಲಿ, ತೂಗುಡ್ಸೋಕ್ಕೂ ನನ್ನ ಕೈಲಿ ಆಗ್ತಾಯಿರಲಿಲ್ಲ. ಏನಾದರೂ ಒಂದು ಕ್ಷಣ ನಿದ್ದೆ ಬರ್ಬೋದೇನೋ ಅನ್ನೋ ಫೀಲ್ ಕೂಡ ಮಾಡೋಕ್ಕಾಗ್ತಾಯಿರಲಿಲ್ಲ. ಫೀಲ್ ಮಾಡಿದ್ರೂ ಸಾಕು ಏನೋ ಒಂದು ಶಬ್ದ, ವಿಚಿತ್ರ ಶಬ್ದ ಬಂದು ಎಚ್ಚರ ಆಗೋದು. ಅಂದರೆ ಈಗ ಎಕ್ಸಾಂಪಲ್ ನಿಮ್ಗೆ ಹೇಳಬೇಕು ಅಂತಂದರೆ, ಈಗೇನೋ ನನಗೆ ಬರ್ಬೋದೇನೋ ನಿದ್ದೆ ಅಂತ ನನಗೆ ಫೀಲ್ ಬಂದರೂ ಸಾಕು, ಏನಾಗ್ತಿತ್ತು ಅಂತಂದರೆ, ಈಗ ನೀವು ಶತಾಬ್ದಿನೋ ಟ್ರೈನ್ ಹೋಗುವಾಗ ಮುಂದೆ ನಿಂತ್ಕೊಂಡ್ರೆ ನಿಮ್ಗೆ ಯಾವ ಥರ ಸೌಂಡು ಕಿವಿಗೆ ಜೋರಾಗಿ ಬೀಳುತ್ತೋ, ಅಂದರೆ ಪುಷ್ ಅಂತನೋ ಏನೋ ಒಂದು ವಿಚಿತ್ರ ಸೌಂಡು, ಜೋರು ಸೌಂಡು ಕಿವಿಗೆ ಬಂದು ಹೊಡೆದಂಗೆ, ಅದೇನೋ ಒಂಥರ ವಿಚಿತ್ರವಾಗಿ ಬಂದು ಹೊಡೆದಂಗೆ ಭಾಸವಾಗೋದು. ಆ ಥರ ನನಗೆ ಸ್ವಲ್ಪ ಭಯ ಕಾಡೋಕ್ಕೆ ಸ್ಟಾರ್ಟ್ ಆಗಿ, ಆ ಭಯ ಕಾಡೋಕ್ಕೆ ಸ್ಟಾರ್ಟ್ ಆಗಿ ನನಗೆ ಬೆಚ್ಚಿ ಬಿದ್ದುಬಿಡುವೆ ನಾನು. ಅಷ್ಟು ಜೋರು ಶಬ್ದ. ಅಂದರೆ ಆ ಥರ ಇಲ್ಲದೇ ಇರೋದು ಕ್ರಿಯೇಟ್ ಆಗೋದು ಬ್ರೈನಲ್ಲಿ. ಆ ಥರ ಪ್ರಾಬ್ಲಮ್ ಕಾಡೋಕ್ಕೆ ಸ್ಟಾರ್ಟ್ ಆಗೋಯ್ತು. ಆಮೇಲೆ ಅದ್ರ ಜೊತೆಗೆ ಇನ್ನೊಂದು ಸಮಸ್ಯೆ ಏನಿತ್ತು ನನಗೆ ಅಂತಂದರೆ, ಕೊರೋನಾಗಿಂತ ಲಾಕ್‌ಡೌನ್ಗಿಂತ ಮುಂಚೆ ನನಗೆ ಇಲ್ಲಿದ್ದಾಗಲೇ, ಗಂಡನ ಮನೇಲಿದ್ದಾಗಲೇ ಯಾವ ಥರ ಸಮಸ್ಯೆ ಆಗಿತ್ತು ಅಂದರೆ, ಬಾಡಿ ಪೇಯ್ನ್ಗಳು ಎಷ್ಟಿತ್ತು ಅಂತ ಅಂದರೆ, ನನಗೆ ಮಲಗಿದ್ರೆ ಅಂದರೆ ಒಂದು 2 ಅವರ್ಸ್, ದಿನದಲ್ಲಿ ಒಂದು 2-3 ಅವರ್ಸ್ ಆದರೂ ನಾನು ಮಲ್ಕೋತೀನಿ ಅಂದರೆ, ಆ ಟೈಮಲ್ಲಿ ಯಾವ ಥರ ಕೈ ಹಿಡ್ಕೊಂಬಿಡೋದು ಅಂದರೆ, ಕೈ ಶೋಲ್ಡ್ರ್ ಹಿಡ್ಕೊಂಬಿಡ್ತಾಯಿತ್ತು. ಅಂದರೆ ಶೋಲ್ಡ್ರ್ ಹಿಡ್ಕೊಳ್ಳೋದು ಯಾವ ಲೆವೆಲ್ಗೆ ಅಂದರೆ, ಒಂದು ಬೆಡ್ಶೀಟ್ ಕೂಡ ಅಳ್ಳಾಡ್ಸೋಕ್ಕಾಗಲ್ಲ, ಒಂದು ಕ್ಷಣ ಹಿಂಗೆ ಅನ್ನೋಕ್ಕೂ ಆಗೋಲ್ಲ, ಕೈನ ಹಿಂಗೆ ಅನ್ನೋಕ್ಕಾಗಲ್ಲ, ಅಷ್ಟು ಪೇಯ್ನು. ಎಲ್ಲೋ ಮೂಳೆ ಮುರಿದೋಗಿದೆ, ನಂದು ಶೋಲ್ಡ್ರದ್ದು ಮೂಳೆ ಮುರಿದೋಗಿದೆ ಅನ್ನೋ ಥರ ಫೀಲು. ಆ ಥರ. ಅಥವಾ ಇನ್ಯಾವುದೋ ಒಂದು ತಿಂಗಳೆಲ್ಲ ಒಂದು ಕುತ್ತಿಗೆ ನೋವು ಬರೋದು, ಇಲ್ಲ ಒಂದು ತಿಂಗಳೆಲ್ಲ ಶೋಲ್ಡ್ರ್ ಪೇಯ್ನು, ಒಂದು ತಿಂಗಳೆಲ್ಲ ಒಂದು ಸೊಂಟ ನೋವು, ಏನೋ ಒಂದು ನೋವು ತೀವ್ರವಾಗಿರ್ತಾಯಿತ್ತು. ಆಮೇಲೆ ಲಾಕ್‌ಡೌನ್‌ಗೂ ಆಗಿ ಅಮ್ಮನ ಮನೆಗೆ ಹೋದಾಗ ಪೇಯ್ನ್ಗಳೆಲ್ಲ ಇರಲಿಲ್ಲ, ನಿದ್ದೆ ಸಮಸ್ಯೆ ಕಾಡೋಕ್ಕೆ ಸ್ಟಾರ್ಟ್ ಆಯಿತು. ಅಂದರೆ ಅಮ್ಮನ ಮನೆಗೆ ಹೋಗಿ ರೆಸ್ಟಲ್ಲಿದ್ದೆ. ಇಲ್ಲಿ ಕೆಲಸ ಮಾಡಿ ಸ್ವಲ್ಪ ರೆಸ್ಟ್ ಇಲ್ಲದೇನೆ ಏನಾದರೂ, ಅಂದರೆ ಈಗ ಕೂತೇ ಇದ್ದರೆ ಏನಾಗೋದು ಅಂತಂದರೆ, ಸೊಂಟ ನೋವು ಜಾಸ್ತಿ ಆಗೋದು, ಅಥವಾ ಏನೋ ಕೆಲಸ ಮಾಡ್ತಾನೇ ಇದ್ದರೆ ಶೋಲ್ಡ್ರ್ ಪೇಯ್ನ್ ಆಗೋದು. ಅಂದರೆ ನಾವು ಯಾವ ಬಾಡಿ ಪಾರ್ಟ್ಗೆ ಪ್ರೆಷರ್ ಕೊಡ್ತೀವೋ ಆ ಪಾರ್ಟ್ಸಲ್ಲಿ ನನಗೆ ಪೇಯ್ನ್ ಅಂತ ಕಾಣಿಸ್ತಾಯಿತ್ತು. ಅದಕ್ಕೆ ಆ ಥರ ಕಾಣಿಸ್ತಾಯಿತ್ತು.
ಅಮ್ಮನ ಮನೆಗೆ ಹೋದ್ಮೇಲೆ ನೋವೆಲ್ಲ ಕಡಿಮೆ ಆಯಿತು. ಆದರೆ ಈ ಥರ ನಿದ್ದೆ ಸಮಸ್ಯೆ ಕಾಡೋಕ್ಕೆ ಸ್ಟಾರ್ಟ್ ಆಯಿತು. ಡೇ ಎಲ್ಲ ಆರಾಮಾಗಿ ಮೂವಿ ನೋಡಿಕೊಂಡು ಅಥವಾ ನ್ಯೂಸ್ ಓದ್ಕೊಂಡು, ನ್ಯೂಸ್ ನೋಡಿಕೊಂಡು, ಇಲ್ಲ ಮೊಬೈಲ್ ನೋಡಿಕೊಂಡು, ಏನೋ ಒಂದು ಮೂವಿ ನೋಡಿಕೊಂಡು ಕಾಲ ಕಳ್ಕೊಳ್ತಾ ಇದ್ದೆ. ಆದರೆ ನೈಟ್ ಹೋಯಿತು ಅಂತಂದರೆ ನಿದ್ದೆ ಒಂದು ಕ್ಷಣಕ್ಕೂ ಬರ್ತಾ ಇರಲಿಲ್ಲ. ಆಮೇಲೆ ಇನ್ನೇನು ಲಾಕ್ಡೌನ್ ಮುಗೀತಾ ಇದೆ, ಇನ್ನೊಂದು 2 ದಿನ ಬಾಕಿ ಇದೆ ಅಂತಂದಾಗ ಅಟ್ಲೀಸ್ಟ್ ತಾಡೀಲಿ, ನನಗೆ ತಲೆನೋವು ಬಂದಾಗ ಮಾತ್ರೆ ತೊಗೋತಾ ಇದ್ನಲ್ಲ, ಆ ಮಾತ್ರೆ ತೊಗೊಂಡ್ರೆ ನಾನು ಚೆನ್ನಾಗಿದ್ದಂಗೆ ನಿದ್ದೆ ಬರ್ತಿತ್ತಲ್ಲ, ಅದೇ ಥರ ಈಗ ನಿದ್ದೆ ಬರ್ಬೋದೇನೋ ಅಂತ ಹೇಳಿಬಿಟ್ಟು ನಾನು ಮಾತ್ರೆ ತೊಗೊಳೋಕ್ಕೆ ಸ್ಟಾರ್ಟ್ ಮಾಡಿದೆ. 1-2 ದಿನ ತಲೆನೋವು ಮಾತ್ರೆ ತೊಗೊಂಡೆ. ತಲೆನೋವು ಮಾತ್ರೆ ತೊಗೊಂಡ್ರೆ ನಿದ್ದೆ ಬರ್ಬೋದೇನೋ ಅಂತ ಹೇಳಿಬಿಟ್ಟು ಆ ನೋವಿಗೆ ಅಂತ ಮಾತ್ರೆ ಸುಮ್ಮನೆ ತೊಗೊಂಡೆ. ತಲೆನೋವು ಇಲ್ಲದೆ ಇದ್ರೂ ನನಗೆ ಅಷ್ಟೆಲ್ಲ ನಿದ್ದೆ ಮಾಡಿಲ್ಲ ಅಂದರೂ ಒಂದು ತಲೆನೋವು ಬರ್ತಾ ಇರಲಿಲ್ಲ. ಏನೂ ಎಫೆಕ್ಟ್ ಇಲ್ಲ, ಬಾಡಿಗೆ ಏನೂ ಎಫೆಕ್ಟ್ ಇಲ್ಲ. ಡೇನಲ್ಲಿ ಆರಾಮಾಗಿ ಎಲ್ಲರೂ ನಿದ್ದೆ ಮಾಡದಿದ್ದವರು, ನಿದ್ದೆ ಮಾಡಿ ಎದ್ದವರು ಯಾವ ಥರ ಆ್ಯಕ್ಟಿವ್ ಆಗಿರ್ತಾರೋ ಡೇನಲ್ಲಿ ಆ ಥರನೇ ಆ್ಯಕ್ಟಿವ್ ಆಗಿರ್ತಿದ್ದೆ. ಆದರೆ ರಾತ್ರಿ ಮಾತ್ರ ನಿದ್ದೆ ಮಾಡ್ತಿರಲಿಲ್ಲ, ಡೇನಲ್ಲೂ ನಿದ್ದೆ ಮಾಡ್ತಿರಲಿಲ್ಲ. ಹಾಗೆ ಮಾತ್ರೆ ತೊಗೊಂಡ್ರೆ ನಿದ್ದೆ ಬರುತ್ತೇನೋ ಅಂದ್ಬಿಟ್ಟು ಮಾತ್ರೆನೂ ತೊಗೊಳ್ತಾ ಇದ್ದೆ, ಮಾತ್ರೆ ತೊಗೊಂಡು ನಿದ್ದೆ ಬರಲಿಲ್ಲ. ಆಮೇಲೆ ಲಾಕ್ಡೌನ್ ಮಧ್ಯದಲ್ಲಿ ಸ್ವಲ್ಪ ಸಡಿಲ ಬಿಟ್ಟರು, ಲಾಕ್ಡೌನ್ ಸಡಿಲ ಬಿಟ್ಟರು. ಅಂದರೆ ಸಿಟಿಯಿಂದ ಸಿಟಿಗೆ ನೀವು ಪರ್ಮಿಷನ್ ಮೇಲೆ ಹೋಗ್ಬೋದು ಅಂತ ಹೇಳಿ ಅನೌನ್ಸ್ ಆದಮೇಲೆ ನಾವು ಪರ್ಮಿಷನ್ ತೊಗೊಂಡು ನನ್ನ ಅತ್ತೆ ಮಗನ ಕಾರಲ್ಲಿ ನನಗೆ ಬಿಟ್ಕೊಟ್ಟ. ನಾನು ಇಲ್ಲಿಗೆ ಬಂದೆ. ಆಮೇಲೆ ಯಾವ ಥರ ಆಯಿತು ಅಂತಂದರೆ, ಫಸ್ಟ್ ಡೇ ಬಂದ ದಿನ ನಿದ್ದೆ ಮಾಡಿದೆ ಅಷ್ಟೇ, ಒಂದೇ ದಿನ ನಿದ್ದೆ ಮಾಡಿದ್ದು. ನೆಕ್ಸ್ಟು ನಮ್ಮ ಮನೆಯವರು ರೇಗಿಸ್ತಾಯಿದ್ರು, ಓ ನಿನಗೆ ನನ್ನನ್ನು ಬಿಟ್ಟು ಬೇರೆ ಕಡೆ ಹೋದರೆ ನಿನಗೆ ನಿದ್ದೆ ಬರಲ್ಲ, ನಮ್ಮ ಮನೆಯಲ್ಲಿದ್ದರೆ ನಿಂಗೆ ನಿದ್ದೆ ಬರುತ್ತೆ, ನಿನ್ನ ಸಮಸ್ಯೆ ಅದು ಅನಿಸುತ್ತೆ, ನಾನಿಲ್ಲ ಅನ್ನೋ ಕಾರಣಕ್ಕೆ ನಿಂಗೆ ನಿದ್ದೆ ಬಂದಿಲ್ಲ ಅಂತ. ಆಮೇಲೆ ಫಸ್ಟ್ ಡೇ ಬಂದ ದಿನ ಮಾತ್ರ ಮಲ್ಕೊಂಡೆ. ಆದರೆ ನೆಕ್ಸ್ಟ್ ಟೈಮ್ ನೋಡಿದ್ರೆ ಮತ್ತೆ ನಿದ್ದೆ ಇಲ್ಲ, ಅದೇ ಸಮಸ್ಯೆ ಕಾಡೋಕ್ಕೆ ಸ್ಟಾರ್ಟ್ ಆಯಿತು. ಆಮೇಲೆ ನೈಟು ಎಚ್ಚರವಾಗಿ ಕೂತ್ಕೊಳ್ಳೋದು, ಇವ್ರು ನನ್ನನ್ನು ನೋಡಿ ನೋಡಿ ಇವಳು ನಿದ್ದೆ ಮಾಡ್ತಾ ಇದ್ದಾಳಾ ಇಲ್ವಾ ಅಂತ ಇವ್ರು ಚೆಕ್ ಮಾಡೋಕ್ಕೆ ಹೋಗಿ ಅವರೂ ಅಷ್ಟು ನಿದ್ದೆಗೆಡಂಗೆ ಸ್ಟಾರ್ಟ್ ಆಗೋಯಿತು. ಆದರೆ ಅವರು ಆವಾಗವಾಗ ನಿದ್ದೆ ಮಾಡೋದು, ಮಧ್ಯೆ ನನ್ನನ್ನು ಎದ್ದು ನೋಡ್ಕೊಳ್ಳೋದು, ಈ ಥರ ಆಗ್ತಾಯಿತ್ತು. ಅಂದರೆ ನಾನು ಎಚ್ಚರಾಗಿದ್ದಾಳಾ, ಮಲಗ್ತಾನೇ ಇಲ್ವಾ ಇವಳು ಅಂತ ನನ್ನನ್ನು ನೋಡೋದು, ಅವ್ರಿಗೆ ಆ ಥರ ಚಿಂತೆ ಕಾಡೋಕ್ಕೆ ಸ್ಟಾರ್ಟ್ ಆಯಿತು. ಆಮೇಲೆ ಹೋಯ್ತಾ ಏನಾಯಿತು ಅಂತ ಅಂದರೆ, ನಾನು ಸುಮ್ಮನೆ ಸ್ವಲ್ಪ ಟೈಮ್ ಮಲ್ಕೊಂಡ್ರೆ, ಅಂದರೆ ಈಗ ಲಾಕ್ಡೌನ್ಗಿಂತ ಮುಂಚೆ ನಾನು ಹೇಳ್ದಂಗೆ ಏನೋ ಒಂದು 1-2 ಅವರ್ ಮಲ್ಕೊಂಡ್ರೆ ಕೈ ಹಿಡ್ಕೊಂಡ್ಬಿಡ್ತಿತ್ತಲ್ಲ, ಆ ಥರ ಏನಾಗಿತ್ತು, ಆ ಸಮಸ್ಯೆ ಏನಾಗಿತ್ತು, ಇಲ್ಲಿಗೆ ಬಂದು ಮಾಮೂಲಾಗಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಆದಮೇಲೆ ಅದು ಜಾಸ್ತಿ ಆಗೋಕ್ಕೆ ಸ್ಟಾರ್ಟ್ ಆಯಿತು. ನಿದ್ದೆನೂ ಹೊರಟೋಯ್ತು, ಜೊತೆಗೆ ಈ ಬಾಡಿ ಪೇಯ್ನು ಮತ್ತೆ ಜೋರಾಗಿ ಸ್ಟಾರ್ಟ್ ಆಗೋಯಿತು. ಯಾವ ಥರ ಅಂದರೆ, ಈಗ ಮಲ್ಕೊಂಡಿದ್ದೀನಿ ಅಂದರೆ, ಈಗ ಸುಮ್ಮನೆ ಕೂತ್ಕೊಂಡೇ ಇದ್ದರೆ ಬೆನ್ನು ನೋವು, ಸೊಂಟ ನೋವು, ನನ್ನ ಕೈಲಿ ಕೂತ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ. ನಿದ್ದೆ ಮಾಡಿಲ್ಲ ಅಂದರೂ ಅಟ್ಲೀಸ್ಟ್ ಮಲ್ಕೋಬೇಕು ಅಂದ್ಕೊಂಡು ಮಲ್ಕೊಂಡ್ರೆ, ಯಾವುದೋ ಒಂದು ಆ್ಯಂಗಲಲ್ಲಿ ಮಲ್ಕೊಂಡ್ರೆ ಹಂಗೆ ಹಿಡ್ಕೊಂಬಿಡೋದು, ಸೊಂಟ ಹಿಡ್ಕೊಳ್ಳೋದು, ಏನೋ ಒಂದು ನೋವು ಸ್ಟಾರ್ಟ್ ಆಗುತ್ತೆ, ಏನಾದರೂ ಹೊರ್ಕೊಂಡೇ ಕೂತ್ಕೋಬೇಕು, ಆ ಥರ. ಈಗ ಈ ಕಡೆ ಸೈಡ್ ಮಲ್ಕೊಂಡಿದ್ದೀನಿ ಅಂದರೆ ಈ ಶೋಲ್ಡ್ರ್ ಮೇಲೆ ನಾನು ಬಾಡಿ ವೆಯ್ಟ್ನ ಹಾಕೊಂಡು ಮಲ್ಕೊಳಕ್ಕಾಗಲ್ಲ, ಆ ಥರ ನೋವು, ಕಿರ್ಚ್ಕೊಂಡೇ ಎದ್ದೇಳಬೇಕು. ನನ್ನ ಕೈಲಿ ಆಗೋದೇ ಇಲ್ಲ ಅಂತ ನೈಟಲ್ಲಿ ಹಂಗೆ ಕಿರ್ಚ್ಕೊಂಡ್ಬಿಡುವೆ, ಹಂಗೆ ಹಿಡ್ಕೊಂಬಿಡೋದು ಕೈಯೆಲ್ಲ. ಆಮೇಲೆ ನಮ್ಮ ಮನೆಯವರು ನೋಡ್ತಾ ಇದೇನಿದು ನಿನಗೆ ನಿದ್ದೆ ಮಾಡೋಕ್ಕೂ ಆಗ್ತಾಯಿಲ್ಲ, ಈ ಥರ ಸಮಸ್ಯೆ ಆಗ್ತಾಯಿದೆ, ಏನೋ ಆಗಿದೆ ನಿನಗೆ, ಇದು ಸಾಮಾನ್ಯ ಅಲ್ಲ, ಏನೋ ಆಗಿದೆ, ಡಾಕ್ಟ್ರ್ ಹತ್ರ ಹೋಗೋಣ ಅಂತ. ಬಿಡಿ ಇನ್ನೊಂದೆರಡು ದಿನ ನೋಡೋಣ, ಇನ್ನೊಂದೆರಡು ದಿನ ನೋಡೋಣ ಅಂತ ತಳ್ತಾನೇ ಇದ್ದೆ. ಅಂದರೆ ನನಗೆ 1-2 ದಿನ ನಿದ್ದೆ ಬರಲ್ಲ, 3ನೇ ದಿನಕ್ಕೆ ಬರ್ತಿತ್ತಲ್ಲ, ಹಂಗೆ ಯಾವಾಗಲೂ ಬರ್ಬೋದು ಅಂತ ಕಾಯ್ತಾ ಇದ್ದೆ. ನಿದ್ದೆನೂ ಹೊರಟೋಯ್ತು. ಹತ್ತತ್ರ ನನಗೆ 2 ತಿಂಗಳು ಹತ್ತತ್ರ ಆಯ್ತಾ ಬರ್ತಾ ಇದೆ. ನಿದ್ದೆ ಕಂಪ್ಲೀಟಾಗಿ 10 ನಿಮಿಷನೂ ಮಲಗದೆ, ಆ 2 ತಿಂಗಳಲ್ಲಿ 10 ನಿಮಿಷನೂ ಮಲಗೋಕ್ಕೆ ಆಗಿಲ್ಲ. ನಾನು ಆ ಥರ ಫುಲ್ ಕಂಪ್ಲೀಟ್ ನಿದ್ದೆ ಹೋಗಿ ಹತ್ತತ್ರ 2 ತಿಂಗಳು ಆಯ್ತಾ ಬರ್ತಾಯಿದೆ. ಬಾಡಿ ಪೇಯ್ನು ಜಾಸ್ತಿ ಆಗ್ತಾಯಿದೆ, ಆ ಥರ ಆಯಿತು. ಆಮೇಲೆ ಹೋಯ್ತಾ ಯಾವ ಥರ ಬಾಡಿ ಪೇಯ್ನ್ ಸ್ಟಾರ್ಟ್ ಆಯಿತು ಅಂತಂದರೆ, ಇದು ಕೈ ಬೆರಳುಗಳೆಲ್ಲ ಪೇಯ್ನು. ಮಲ್ಕೊಂಡಿದ್ದರೆ ಏನೋ ಅಂದರೆ ನನ್ನ ಬಾಡಿ ಮೂವ್ಮೆಂಟ್ ಆಗ್ತಾ ಇರಬೇಕು, ನೈಟಲ್ಲೂ ಮೂವ್ಮೆಂಟ್ ಆಗಬೇಕು, ಕೈಗೆ ಹಿಂಗೇನಾದರೂ ಹಾಕ್ತಿರಬೇಕು ಅಥವಾ ಕಾಲು ಮೂವ್ಮೆಂಟ್ ಆಗ್ತಾ ಇರಬೇಕು. ಮೂವ್ಮೆಂಟ್ ಸ್ಟಾಪ್ ಆಯಿತು ಅಂದರೆ ಪೇಯ್ನ್ ಸ್ಟಾರ್ಟ್ ಆಗೋದು. ಮಲ್ಗೇ ಇದ್ದರೆ ಅಲ್ಲೇ ಹಾಗೆ ಹಿಡ್ಕೊಳ್ಳೋದು, ಇದ್ರ ಮೇಲೆ ಮಲ್ಕೊಂಡ್ರೆ ಶೋಲ್ಡ್ರ್ ಹಂಗೆ ಹಿಡ್ಕೊಂಬಿಡೋದು, ಬಿಡಿಸ್ಕೊಳಕ್ಕೆ ಆಯ್ತಾ ಇರಲಿಲ್ಲ. 10 ನಿಮಿಷ ಬೇಕು ಬಿಡಿಸ್ಕೊಳ್ಳೋಕ್ಕೆ, ಕಂಪ್ಲೀಟಾಗಿ ಪೇಯ್ನು. ಆಮೇಲೆ ಮಂಚ ಏನಾದ್ರು ಹಿಡಿದು ನಾನೇನೋ ಹೋಗಬೇಕು ಅಂದರೆ, ಬಾತ್ರೂಮ್ಗೆ ಏನಾದರೂ ಹೋಗಬೇಕು ಅಂತಂದರೆ, ಈ ಇದೆಲ್ಲ ನೊಟ್ಟಿಗೆ ತೆಗೆಯೋದು ಅಂತಾರಲ್ಲ, ಈ ಬೆರಳೆಲ್ಲ ಹಿಂಗೆ ಮಾಡಿಕೊಂಡ್ರೆ ಸೌಂಡ್ ಬರುತ್ತಲ್ಲ, ಆ ಥರ ಕಾಲಲ್ಲೆಲ್ಲ ತಾನಾಗೆ ಸೌಂಡು. ಕಾಲು ಬೆರಳು ಸುಮಾರು ಒಂದು 5-6 ಸಲ ಸೌಂಡು ತಾನಾಗೆ ಎಲ್ಲ ಕಡೆ ಕಟ 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 ಅಂತ ಸೌಂಡ್ ಬರೋದು. ಆಮೇಲೆ ಕುತ್ತಿಗೆ ಕೂಡ ಸೌಂಡ್ ಬಂದ್ಬಿಡೋದು, ಹಿಂಗೆ ತಾನೇ ಸೌಂಡ್ ಬರೋದು. ಒಂದು ಕ್ಷಣ ಹಿಂಗೆ ಅನ್ನಂಗಿಲ್ಲ, ಒಂಚೂರು ಹಿಂಗೆ ಅನ್ನಂಗಿಲ್ಲ, ಒಂದು ಚೂರಿಗೂ ಪಟ 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 ಅಂತ ಎಲ್ಲ ಕಡೆ ಸೌಂಡು, ಮೂಳೆ ಸೌಂಡ್ಗಳು. ಆಮೇಲೆ ನಮ್ಮ ಮನೆ ಸಮಸ್ಯೆ ಆಗ್ತಾಯಿದೆ ಅಂದ್ಬಿಟ್ಟು ನನ್ನನ್ನು ಯಾವುದೋ ಒಂದು ಕ್ಲಿನಿಕ್ಗೆ ಕರ್ಕೊಂಡೋದ್ರು. ಆ ಕ್ಲಿನಿಕಲ್ಲಿ ಅಂದರೆ ನನಗೆ ಇದ್ದಿದ್ದು ಹೆಚ್ಚು ಸಮಸ್ಯೆ ಅಂದರೆ ಶೋಲ್ಡ್ರ್ ಪೇಯ್ನ್ ಆದ್ದರಿಂದ ಶೋಲ್ಡ್ರ್ ಪೇಯ್ನ್ ಅಂತ ಡಾಕ್ಟ್ರ್ ಹತ್ರ ಹೇಳಿದೆ. ಆ ಶೋಲ್ಡ್ರ್ ಪೇಯ್ನ್ ಅಂತ ಅಂದಿದ್ದಕ್ಕೆ ಅವರು ಶುಗರ್ ಟೆಸ್ಟ್ ಮಾಡಿಸಿದ್ರು. ಆಮೇಲೆ ನಿಮಗೆ ಸುಮ್ಮನೆ ಕೈಗೆ ಎಲ್ಲ ಎತ್ತಿ ಅಂತಂದರು. ಕೈಗೆ ಎಲ್ಲ ಎತ್ತುತ್ತಾ ಇದೆ, ನನಗೆ ಸಮಸ್ಯೆ ಆಗ್ತಿದ್ದು ಮೂಮೆಂಟ್ ಸ್ಟಾಪ್ ಆದರೆ ಪೇಯ್ನ್ ಜಾಸ್ತಿ ಆಗೋದು, ಇಲ್ಲ ಅಂದರೆ ಓಕೆ.
ಆ ಥರ ಸಮಸ್ಯೆ. ಮತ್ತು ಏನೋ ಒಂದು ಸಣ್ಣ ಕ್ಯಾರೆ ಅಂದರೆ ಮಕ್ಕಳು ಊಟದ ಬ್ಯಾಗನ್ನ ಒಂದೇ ಸಮಯ ಹಿಂಗೆ ಇಟ್ಕೊಳಕ್ಕಾಗಲ್ಲ, ಹಂಗೆ ಹಿಡ್ಕೊಂಬಿಡೋದು. ಅದು ಬಿಡಿಸ್ಕೊಳಕ್ಕೆ ಒಂದು 2 ನಿಮಿಷ ಟೈಮ್ ಬೇಕು. ಒಂದು ಸ್ವಲ್ಪನೂ ವೇಟ್ ಎತ್ತಕ್ಕಾಗಲ್ಲ, ಒಂದೇ ಕಡೆ ನಾನು ಇದು ಮಾಡೋಕ್ಕಾಗಿಲ್ಲ, ಯಾವಾಗಲೂ ಮೂವ್ಮೆಂಟ್ ಆಗ್ತಾನೇ ಇರಬೇಕು ಬಾಡಿನೆಲ್ಲ. ಆ ಥರ ಸ್ಟಾಪ್ ಆಯಿತು ಅಂದರೆ ಎಲ್ಲೋ ಹಿಡ್ಕೊಂಬಿಡೋದು, ಆ ಥರ ಪ್ರಾಬ್ಲಮ್ ಆಗಿಬಿಟ್ಟಿತ್ತು. ಆಮೇಲೆ ಕ್ಲಿನಿಕ್ ಕರ್ಕೊಂಡು ಹೋದಾಗ ಡಾಕ್ಟ್ರ್ ಹೇಳಿದ್ರು, ಎಲ್ಲೋ ಈ ಅಂದರೆ 2 ಜಾಯಿಂಟ್ಗಳ ಮಧ್ಯೆ ಮಾಂಸಖಂಡಗಳು ಸಿಕ್ಕಾಕೊಂಡು, ಆ ಮಾಂಸಖಂಡಗಳಿಗೆ ಒತ್ತಿ 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 ಏನಾಗಿದೆ, ಈ ಥರ ಪೇಯ್ನ್ ಬರ್ತಾ ಇರಬೇಕು, ನೀವು ಮಾತ್ರೆ ತೊಗೊಳ್ಳಿ 1 ತಿಂಗಳು ಅಂತ ಕೊಟ್ಟು ಕಳಿಸಿದ್ರು. ಮಾತ್ರೆಗಳನ್ನ ಕೊಟ್ಟು ಕಳಿಸಿದ್ರು. ಪೇಯ್ನ್ಗೆ ಮಾತ್ರೆಗಳನ್ನ ಕೊಟ್ಟು, ಸ್ವಲ್ಪ ಕ್ಯಾಲ್ಶಿಯಂ ಮಾತ್ರೆನೂ ಏನೋ ಆ ಮೂಳೆಗಳಿಗೆ ಸಂಬಂಧಪಟ್ಟಂಗೆ ಮಾತ್ರೆ ಕೊಟ್ಟು ಕಳಿಸಿದ್ರು. ನಮ್ಗೆ ಮರ್ತೇ ಬಿಟ್ಟಿದ್ದೀನಿ ಅದನ್ನು. ಆ ಮಾತ್ರೆ ತೊಗೊಂಡ್ರೂ ನನಗೆ ಯಾವ ಥರ ಆಗಿದೆ ಅಂತ ಅಂದರೆ, ಪೇಯ್ನ್ ಹೋಗಲೇ ಇಲ್ಲ. ಮಾತ್ರೆಗೂ ಹೋಗ್ತಾ ಇಲ್ಲ, ಪೇಯ್ನ್ ಕಿಲ್ಲರ್ಗೂ ನೋವು ಹೋಗ್ತಾ ಇಲ್ಲ. ತಗೊಂಡಾಗ ಒಂದು ಅರ್ಧ ಗಂಟೆ ಹೋಗ್ತಿತ್ತೋ ಏನೋ, ಆಮೇಲೆ ಮತ್ತೆ ಸ್ಟಾರ್ಟ್ ಆಗ್ಬಿಡ್ತಾಯಿತ್ತು. ಆ ಥರ ನೋವು ಕಾಡೋಕ್ಕೆ ಸ್ಟಾರ್ಟ್ ಆಯಿತು. ಆಮೇಲೆ ಈಗೇನೋ ಕೆಲವ್ರಿಗೆ ವಿಕ್ಸ್ ಎಲ್ಲ ಹಚ್ಬಿಟ್ಟು ಮಸಾಜ್ ಮಾಡಿದ್ರೆ ಸರಿ ಹೋಗ್ಬಿಡ್ತಲ್ಲ, ಆ ಥರನೂ ಅಲ್ಲ. ಏನು ಪ್ರಯೋಜನ ಇಲ್ಲ. ನಾವು ಏನು ತೊಗೊಂಡ್ರು ಏನೂ ಪ್ರಯೋಜನ ಇಲ್ಲ. ಆ ಪೇಯ್ನ್ ಕಿಲ್ಲರ್ ತೊಗೊಂಡ್ರೂ ಪ್ರಯೋಜನ ಇಲ್ಲ. ನಿನಗೆ ಯಾವ ಮಸಾಜ್ ಮಾಡಿದ್ರೂ ಪ್ರಯೋಜನ ಇಲ್ಲ, ಯಾವ ಮಸಾಜ್ ಆಯಿಲು ಪ್ರಯೋಜನ ಇಲ್ಲ. ಆಮೇಲೆ ನನಗೆ ಪ್ರೆಸ್ಟೀನ್ ಹಾಸ್ಪಿಟ್ಲಿಗೆ ನಮ್ಮ ಮನೆಯವರು ಕರ್ಕೊಂಡು ಹೋದರು. ಪ್ರೆಸ್ಟೀನ್ ಹಾಸ್ಪಿಟ್ಲಲ್ಲಿ ನೋಡೋಣ ಅಂತ, ಒಳ್ಳೆ ಡಾಕ್ಟ್ರ್ ಇದ್ದರೆ ನೋಡೋಣ ಅಂತ ಪ್ರಸನ್ನ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋದರು. ಆಮೇಲೆ ಫಸ್ಟ್ ಡೇ ನನಗೆ ಇಷ್ಟು ದಿನದಿಂದ ಇದೇ ಥರ ತುಂಬ ಸಮಸ್ಯೆ ಪಡೋಕ್ಕೆ ಸ್ಟಾರ್ಟ್ ಆಯ್ತದೆ. ನನಗೆ ಮಾತ್ರೆಗಳು ತೊಗೊಂಡ್ರೂ ಹೋಗ್ತಾ ಇಲ್ಲ, ಎಷ್ಟೇ ಮಸಾಜ್ ಮಾಡಿದ್ರೂ ಹೋಗ್ತಾ ಇಲ್ಲ, ಏನು ಮಾಡಿದ್ರೂ ಹೋಗ್ತಾ ಇಲ್ಲ. ಅಂದರೆ ನಿಮಗೆ ಅದೊಂದೇ ಕಡೆ ಬಾಡಿ ಪೇಯ್ನ್ ಇದೆಯಾ, ಬೇರೆ ಕಡೆ ಇದೆಯಾ ಅಂತಂದಾಗ ನನಗೆ ಇದ್ದಿದ್ದು ಜಾಸ್ತಿ ಎಲ್ಲಿ ಕಾಡೋಕ್ಕೆ ಸ್ಟಾರ್ಟ್ ಆಗಿತ್ತು ಅದನ್ನು ಮಾತ್ರ ಹೇಳ್ತಾ ಇದ್ದೀನಿ. ನನಗೆ ಅದಕ್ಕೂ ಮುಂಚೆ ಇದ್ದಿದ್ದೆಲ್ಲ ಹೇಳಲಿಲ್ಲ. ಅಂದರೆ ಯಾವುದೋ ಒಂದು ತಿಂಗಳು ಪೂರ್ತಿ ಕುತ್ತಿಗೆ ಪೇಯ್ನ್ ಬರೋದು, ಯಾವುದೋ ಒಂದು ಬಾಡಿ ಪೇಯ್ನ್ ಬರ್ತಿತ್ತಲ್ಲ, ಅದೆಲ್ಲ ಹೇಳಲಿಲ್ಲ. ಬರೀ ಶೋಲ್ಡರ್ ಪೇಯ್ನ್ ಅಂತ ಹೇಳಿದೆ. ಆದರೂ ಅವರು ಎಲ್ಲ ಟೆಸ್ಟ್ಗಳನ್ನೂ ಮಾಡಿದ್ರು. ಬೋನಿಗೆ ರಿಲೇಟೆಡ್ ಎಲ್ಲ ಟೆಸ್ಟು ಮಾಡಿದ್ರು. ಅಂದರೆ ವಿಟಮಿನ್ ಡಿ ಟೆಸ್ಟ್ ಮಾಡಿದ್ರು, ಆಮೇಲೆ ಆರ್ ಎ ಫ್ಯಾಕ್ಟರ್ ಟೆಸ್ಟ್ ಮಾಡಿದ್ರು, ಆಮೇಲೆ ಕ್ರಿಯಾಟಿನ್ ಟೆಸ್ಟ್ ಮಾಡಿದ್ರು, ಮತ್ತು ಪ್ರತಿಯೊಂದು ESR ಟೆಸ್ಟ್ ಮಾಡಿದ್ರು. ಇಷ್ಟೂ ಪ್ರತಿ ಬೋನ್ ಸ್ಟ್ರಕ್ಚರ್ಗೆ ಬೋನ್ ಪ್ರೊಫೈಲ್ ಏನೇನಿದೆ ಮ್ಯಾಕ್ಸಿಮಮ್ ಎಲ್ಲ ಮಾಡಿದ್ರು. ಆಮೇಲೆ ಟೆಸ್ಟ್ ಮಾಡಿ ನೆಕ್ಸ್ಟ್ ಡೇ ರಿಪೋರ್ಟ್ ಬರುತ್ತೆ. ಇವಾಗಲೇ ವಿಟಮಿನ್ ಡಿ ಅಂತಂದರೆ ಒಂದು ದಿನ ನೆಕ್ಸ್ಟ್ ಡೇನೇ ನಿಮಗೆ ರಿಪೋರ್ಟ್ ಕೊಡೋಕ್ಕಾಗೋದು. ನೆಕ್ಸ್ಟ್ ಡೇ ಬನ್ನಿ ಅಂತ ಹೇಳಿದ್ರು. ರಿಪೋರ್ಟನ್ನ ತೋರಿಸೋದಕ್ಕೆ ನಾನು ಹೋದೆ, ಮತ್ತು ನಮ್ಮ ಮನೆಯವ್ರ ಕೆಲಸದಿಂದ ಹಂಗೆ ಸ್ವಲ್ಪ ಟೈಮ್ ಪರ್ಮಿಷನ್ ತೊಗೊಂಡು ಬಂದರು. ಆ ರಿಪೋರ್ಟ್ ನೋಡಿ ಅವ್ರಿಗೆ ಸ್ವಲ್ಪ ಟೆನ್ಷನ್ ಆಯಿತು. ESR ಜಾಸ್ತಿ ಆಗಿರೋದು ನೋಡಿ ಟೆನ್ಷನ್ ಆಯಿತು ಅವ್ರಿಗೆ. ESR ಜಾಸ್ತಿ ಆಗಿದ್ರೆ ಎಲ್ಲೋ ಮೂಳೆಗಳು ನೋವು ಅಂತ ಇದ್ದಾಳೆ, ಟಿ ಬಿ ಬಂದುಬಿಟ್ಟಿದೆಯಾ ಅನ್ನೋ ಟೆನ್ಷನ್ ಅವ್ರಿಗೆ. ವಿಟಮಿನ್ ಡಿನೂ ಅಷ್ಟೇ ಇನ್ಸಫಿಷಿಯೆಂಟ್, ಅಪ್ ಟು 20ವರೆಗೆ ಇನ್ಸಫಿಷಿಯೆಂಟ್, ಅಂದರೆ 8 ಇದೆ, ತುಂಬ ಕಡಿಮೆ ಇದೆ. ವಿಟಮಿನ್ ಡಿನೂ ತುಂಬ ಕಡಿಮೆ ಇದೆ ಅಂತ ತೋರಿಸ್ತು ರಿಪೋರ್ಟಲ್ಲಿ. ಆನಂತರ ಆರ್ ಎ ಫ್ಯಾಕ್ಟರ್ನ ಟೆಸ್ಟ್ ಮಾಡಿದ್ರು. ಆರ್ ಎ ಫ್ಯಾಕ್ಟರು 0 to 10 ಇರಬೇಕು, 24 ಆಗಿದೆ, ಅಂದರೆ ಆರ್ ಎ ಪಾಸಿಟಿವ್ ಅಂತ ಬಂದಿತ್ತು. ಅಂದರೆ ಆರ್ ಎ ಪಾಸಿಟಿವ್ ಅಂದರೆ ಇದು ರುಮೈಟೆಡ್ ಆರ್ಥರೈಟಿಸ್ ಅಂತ ಟೆಸ್ಟ್ ಮಾಡಿದ್ರು, ಅದು ಪಾಸಿಟಿವ್ ಅಂತ ರಿಪೋರ್ಟಲ್ಲಿ ಬಂತು ಅಂತ. ಆಗ ಡಾಕ್ಟ್ರ್ ಹತ್ರ ಕನ್ಸಲ್ಟ್ ಮಾಡಿ ಕೇಳಿದ್ವಿ, ಇದು ಏನಾಗಿದೆ, ಏನಕ್ಕೆ ಈ ಥರ ಎಲ್ಲ ರಿಪೋರ್ಟ್ ಎಲ್ಲ ಸ್ವಲ್ಪ ನೆಗೆಟಿವ್ ತೋರಿಸ್ತಾ ಇದೆ, ಏನಾಗಿದೆ, ಸಮಸ್ಯೆ ಏನಾಗಿದೆ ಅಂತ. ಅದಕ್ಕೆ ಏನಿಲ್ಲಮ್ಮ, ಏನು ಪ್ರಾಬ್ಲಮ್ ಇಲ್ಲ, ಏನಾಗಿದೆ ಬ್ಲಡ್ ರಿಪೋರ್ಟು ಏನೂ ಇಲ್ಲ, ಏನೋ ಸಣ್ಣ ಇದು ಅಷ್ಟೇ. ನೀವು 1 ವರ್ಷ ಮಾತ್ರೆ ತೊಗೊಳ್ಳಿ, ಇದು ರುಮೈಟೆಡ್ ಆರ್ಥರೈಟಿಸ್ ಅಂತ ಪಾಸಿಟಿವ್ ಆಗಿದೆ. 1 ಇಯರ್ ಮಾತ್ರೆ ತೊಗೊಳ್ಳಿ, 1 ಇಯರ್ ಮಾತ್ರೆ ತೊಗೊಂಡಾದ್ಮೇಲೆ ಸರಿ ಹೋಗ್ಬೋದು. ಸರಿ ಆಗಿಲ್ಲ ಅಂತಂದರೆ ನಿಮಗೆ ಲೈಫ್ ಲಾಂಗ್ ಮಾತ್ರೆ ತೊಗೊಳ್ಬೇಕಾಗುತ್ತೆ ಅಂತ ಇಷ್ಟು ಹೇಳಿದ್ರು. ಸರ್, ನಮಗೆ ESR ಜಾಸ್ತಿ ಆಗಿರೋದ್ರಿಂದ ಸ್ವಲ್ಪ ಟೆನ್ಷನ್ ಆಗ್ತಾಯಿದೆ ಇವರಿಗೆ, TB ಏನಾದರೂ ಬಂದುಬಿಟ್ಟಿದೆಯಾ ಅನ್ನೋ ಟೆನ್ಷನ್ ಇವ್ರಿಗೆ. ನನಗೇನೋ ಆ ಥರ ಏನಾರು ಆಗಿದೆಯಾ ಅಂತ ಕೇಳಿದೆ. ಇಲ್ಲ, ನಿಮಗೆ TB ಎಲ್ಲ ಇಲ್ಲ, ಅಂಥ ಎಲ್ಲ ಪ್ರಾಬ್ಲಮ್ ಏನಾಗಿಲ್ಲ, ಹಿಂಗೆ 1 ಇಯರ್ ಮಾತ್ರೆ ತೊಗೊಳ್ಳಿ ಸಾಕು, ಸರಿ ಹೋಗ್ಬೋದು ಅಂತ ಹೇಳಿ ಕಳಿಸಿದ್ರು ಮನೆಗೆ. ಹಾಗೆ ಮಾತ್ರೆ ತಗೊಳ್ಳೋಕೆ ಸ್ಟಾರ್ಟ್ ಮಾಡಿದೆ. ನೆಕ್ಸ್ಟ್ 1 ತಿಂಗಳು ಬಿಟ್ಕೊಂಡು ಬರಬೇಕು, ಮಾತ್ರೆ ಎಲ್ಲ ಸ್ವಲ್ಪ ನೋಡ್ಕೊಳ್ಬೇಕು. 1 ಮಂತ್ ಬಿಟ್ಟು ಬನ್ನಿ, ನಿಮಗೆ ಹೆಂಗೆ ಏನಾಗ್ತಾಯಿದೆ, ಚೇಂಜಸ್ ಏನಾಗ್ತಾಯಿದೆ ಅಂತ ನಾವು ನೋಡ್ಕೊಳ್ಬೇಕು ಅಂತ ಹೇಳಿದ್ರು. ಇದೆಯಾ ಅಂತ ಕೆಲವರು ಮೆಡಿಕಲ್ ಸ್ಟೋರಲ್ಲೂ ಬೇಜಾರು ಮಾಡ್ಕೊಳ್ಳೋರು. ನಾನು ಆಮೇಲೆ ಹೋಯ್ತಾ ಏನು ಮಾಡ್ತಾಯಿದ್ದೆ ಅಂತಂದರೆ, ಮೊಬೈಲ್ ಇತ್ತಲ್ಲ, ಆ ಮೊಬೈಲಲ್ಲಿ ಚೆಕ್ ಮಾಡೋದು, ರುಮೈಟೆಡ್ ಆರ್ಥರೈಟಿಸ್ ಅಂದರೆ ಏನಾಗುತ್ತೆ ಅಂತ ಟೆಸ್ಟ್ ಚೆಕ್ ಮಾಡ್ಕೊತಾ ಇದ್ದೆ. ಅದರಲ್ಲಿ ವಿಡಿಯೋಗಳನ್ನ ನೋಡಿ ಸ್ವಲ್ಪ ಡಾಕ್ಟ್ರ್ ಹೇಳೋದೆಲ್ಲ ಕೇಳಿ ಸ್ವಲ್ಪ ಫುಲ್ಲು ಟೆನ್ಷನ್ ಆಗೋಯ್ತು. ಅದು ಏನಾಗುತ್ತೆ ರುಮೈಟೆಡ್ ಆರ್ಥರೈಟಿಸ್ ಬಂದರೆ ಅಂತ ಅಂದರೆ, ಕೆಲವು ಹೇಳ್ತಾರೆ ಈ ಮೂಳೆಗಳು, ಮೇಯ್ನು ಕೈ ಬೆರಳುಗಳ ಮೂಳೆಗಳು ಸೊಟ್ಟ ಆಗ್ತವೆ ಅಂತ. ಏನಕ್ಕೆ ಅಂತ ಅಂದರೆ, ಅದು
ಅದು ಸಮಸ್ಯೆ ಏನಕ್ಕಾಗುತ್ತೆ, ಆ ಥರ ಸಮಸ್ಯೆಗಳೆಲ್ಲ ಏನಕ್ಕಾಗುತ್ತೆ ಅಂದರೆ ನಮ್ಮದು ರೋಗ ನಿರೋಧಕ ಶಕ್ತಿ ಏನಿದೆಯೋ, ನಮ್ಮ ದೇಹದಲ್ಲಿರೋ ರೋಗ ನಿರೋಧಕ ಶಕ್ತಿ ಏನಿದೆಯೋ ಅದು ನಮ್ಮ ದೇಹಕ್ಕೆ ವಿರುದ್ಧವಾಗಿ ಕೆಲಸ ಮಾಡುತ್ತೆ. ಈ ರೋಗ ನಿರೋಧಕ ಶಕ್ತಿ ಅನ್ನೋದು ಫಾರಿನ್ ಬಾಡಿನ ಅಟ್ಯಾಕ್ ಮಾಡೋದ್ ಬದಲಿಗೆ, ಅಂದರೆ ನಮ್ಮ ದೇಹಕ್ಕೆ ಏನಾದರೂ ರೋಗ ಬಂದರೆ, ಇನ್ನೇನೋ ಬಂದರೆ ಅದು ಅಟ್ಯಾಕ್ ಮಾಡೋದ್ ಬದಲಿಗೆ ನಮ್ಮ ದೇಹದ ಮೇಲೆ ಅಟ್ಯಾಕ್ ಮಾಡುತ್ತೆ. ಅದು ಯಾವ ಥರ ಅಂತ ಅಂದರೆ, ನಮ್ಮ ಒಳ್ಳೆ ಸೆಲ್ಸನ್ನೇ ಅಥವಾ ನಮ್ಮ ಬಾಡಿ ಸೆಲ್ಸನ್ನೇ ಇದು ಫಾರಿನ್ ಬಾಡಿ ಅಂತ ತಿಳ್ಕೊಂಡು ನಮ್ಮ ದೇಹದ ಸೆಲ್ಸ್ ವಿರುದ್ಧವಾಗಿ ಕೆಲಸ ಮಾಡುತ್ತೆ. ನಮ್ಮ ದೇಹನೇ ಅದು ತಿಂದ್ಕೊಂಡು ಬರುತ್ತೆ. ಮೇಯ್ನಾಗಿ ಜಾಯಿಂಟ್ಗಳ ಮಧ್ಯೆ ಇರುತ್ತಲ್ಲ, ಈ ನಾನ್ ವೆಜ್ ತಿನ್ನೋರ್ಗಾದರೆ ಗೊತ್ತಿರುತ್ತೆ. ಈ 2 ಜಾಯಿಂಟ್ಗಳ ಮಧ್ಯೆ ಒಂಥರ ಕುಷನ್ ಥರ ವೈಟ್ ಕಲರ್ ಇರುತ್ತೆ ನೋಡಿ. ಅದು ಏನಾಗುತ್ತೆ ಅಂದರೆ, ಒಂದು ಜಾಯಿಂಟ್ ಹಿಂಗಿಂಗ್ ಮಾಡುವಾಗ 2ರ ಮಧ್ಯ ಒಂದು ಮೂಳೆಗೊಂದು ಟಚ್ ಆಗಿ ಉಜ್ಕೋಬಾರ್ದು. ಒಂದು ಮೂಳೆಯಿಂದ ಇನ್ನೊಂದು ಮೂಳೆಗೆ ತೊಂದರೆ ಆಗದೆ ಇರೋ ಥರ ಆ ಕಾರ್ಟಿಲೇಜ್ ಅಂತ ಅಂತಾರೆ ಅನಿಸುತ್ತೆ. ಅದು ಅದು ಏನು ಮಾಡುತ್ತೆ, 2 ಮೂಳೆಗಳ ಮಧ್ಯೆ ಪ್ರೊಟೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಇದು ಅದನ್ನೇ ತಿಂದ್ಕೊಂಡು ಬರುತ್ತೆ. ಅಂದ್ರೆ ಆ ಥರ ಕಾರ್ಟಿಲೇಜ್‌ನೇ ತಿಂದ್ಕೊಂಡು ಬರುತ್ತೆ. ಆ ವೈಟ್ ಭಾಗನ ತಿಂದ್ಕೊಂಡು ಬರೋದ್ರಿಂದ ಮೂಳೆಯ ಶೇಪು ಚೇಂಜ್ ಆಗುತ್ತೆ. ಮತ್ತು ಮೂಳೆಗಳ ನೋವು ಸ್ಟಾರ್ಟ್ ಆಗುತ್ತೆ. ಒಂದು ಮೂಳೆಯಿಂದ ಒಂದು ಮೂಳೆಗೆ ಶೇಪ್ ಚೇಂಜ್ ಆಗಿ ಒಂದಕ್ಕೊಂದು ಉಜ್ಜಿಕೊಂಡು ನೋವು ಬರೋದ್ರ ಜೊತೆಗೆ ಮೂಳೆ ಶೇಪ್ ಚೇಂಜ್ ಆಗುತ್ತೆ. ಹಿಂಗೆಲ್ಲ ಸೊಟ್ಟ ಆಗುತ್ತೆ ಅಂತ ನಾನು ಕೆಲವು ವೀಡಿಯೋಗಳಲ್ಲಿ ನೋಡ್ತಾ ಇದ್ದೆ. ಹಂಗೆ ಇದು ಜಾಸ್ತಿ ಆದರೆ ದೇಹದ ಎಷ್ಟೋ ಮೂಳೆಗಳಿಗೆ ಸಮಸ್ಯೆ ಆಗುತ್ತೆ ಅಂತ ನೋಡ್ತಾ ಇದ್ದೆ. ನನಗೆ ಫುಲ್ಲು ಟೆನ್ಷನ್ ಸ್ಟಾರ್ಟ್ ಆಗೋಯ್ತು. ಅಂದರೆ ಹೋಯ್ತು. ಯಾವ ಥರ ಟೆನ್ಷನ್ ಸ್ಟಾರ್ಟ್ ಆಯಿತು ಅಂದರೆ, ನನಗೆ ಎಲ್ಲಿಗೆ ಹೋದ್ರೂ ಸಮಾಧಾನನೇ ಇಲ್ಲ. ಅಂದರೆ ಎಲ್ಲಿಗೆ ಹೋದ್ರೂ ಸಮಾಧಾನ ಇಲ್ಲ. ಅಷ್ಟು ಯೋಚನೆಗಳು ಮನೇಲಿ. ನನಗೆ ಆ ಟೈಮಲ್ಲಿ ಯಾವ ಥರ ಇತ್ತು ಅಂದರೆ, ನಮ್ಮ ಮನೆಯವ್ರಿಗೆ ಬೇರೆ ಮೈಸೂರಲ್ಲಿ ಕೆಲಸ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ರು. ಬೆಂಗಳೂರಲ್ಲೂ ಇರಲಿಲ್ಲ. ಕೆಲವು ವರ್ಷಗಳ ಇದರಲ್ಲಿ ಅವರು ಮೈಸೂರಲ್ಲಿ ಕೆಲಸ ಮಾಡಬೇಕಾಯ್ತು. ಮನೆಯಲ್ಲಿ ಒಂಟಿ ನಾನು ಅನ್ನೋ ಥರ ಸ್ಟಾರ್ಟ್ ಆಗೋಯ್ತು. ಮಾನಸಿಕವಾಗಿ ಹಿಂಸೆ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಎಷ್ಟು ಚಿಂತೆ ಅಂತಂದರೆ, ನನಗೆ ಬಾತ್ರೂಮಲ್ಲಿ ಹೋದರೆ ಅಳು, ನನ್ನ ಮಗಳ ಮುಖ ನೋಡಿದ್ರೆ ಅಳು. ಪ್ರತಿಯೊಬ್ಬರಿಗೂ ಈ ಥರ ತಾಯಂದಿರಿಗೆ ಅಂತಂದರೆ ಪ್ರತಿಯೊಬ್ಬರಿಗೂ ಚಿಂತೆ ಇದ್ದೇ ಇರುತ್ತೆ. ಅಂದರೆ ನಮ್ಮನ್ನು ಯಾರೋ ಡಿಪೆಂಡ್ ಆಗಿದ್ದಾರೆ ನಮ್ಮ ಮೇಲೆ ಅಂತಂದರೆ ಪ್ರತಿಯೊಬ್ಬರಿಗೂ ಇಂಥ ಚಿಂತೆ ಕಾಡುತ್ತೆ. ಯಾಕೆಂದರೆ ಮಕ್ಕಳು ಚಿಕ್ಕವರಿದ್ದಾಗ ದೊಡ್ಡವರಾಗಿ ಅವ್ರ ಕೆಲಸ ಅವ್ರು ಮಾಡ್ಕೊತಾರೆ. ಏನೋ ನಮ್ಮ ಜವಾಬ್ದಾರಿ ಮುಗಿದಿದೆ, ಮಕ್ಕಳ ಮದುವೆ ಮಾಡಿ, ಏನೋ ಒಂದು ನನ್ನ ಹೆಣ್ಣು ಮಕ್ಕಳಿದ್ದಾರೆ ಅಂದರೆ ಒಂದು ಬಾಣತನ ಮುಗಿಸ್ಬಿಟ್ರೆ ಆಮೇಲೆ ಏನು ಯೋಚನೆ ಇಲ್ಲ ಅನ್ಕೋಬೋದು. ಆದರೆ ಇದೆಲ್ಲ ಜವಾಬ್ದಾರಿ ಮುಗಿಯೋಕ್ಕೆ ಮುಂಚೆ ತಾಯಂದಿರಿಗೆ ಈ ಥರ ಎಲ್ಲ ಸಮಸ್ಯೆ ಕಾಡ್ಬಿಟ್ರೆ ಎಷ್ಟು ಚಿಂತೆ ಆಗುತ್ತೆ. ಕೆಲವ್ರು ಹೇಳ್ತಾರೆ, ಅಯ್ಯೋ ಏನಿಲ್ಲ ಅಂದರೂ ನಡೆಯುತ್ತೆ. ಅಂದರೆ ಈಗಲೂ ಮಧ್ಯಾಹ್ನ ಒಂದು ವಿಡಿಯೋ ನೋಡಿದೆ, ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವ್ರದ್ದು ಒಂದು ವಿಡಿಯೋ ನೋಡಿದೆ. ಯಾವ ಥರ ಅಂತ ಅಂದರೆ, ಈಗ ನಾವಿಲ್ಲ ಅಂದರೆ ಪ್ರಪಂಚದಲ್ಲಿ ಏನೂ ನಡೆಯಲ್ವೇನೋ ಅಂದ್ಕೊಂಡ್ಬಿಡ್ತೀವಿ. ಖಂಡಿತ ಇಲ್ಲ, ನಡೆಯುತ್ತೆ. ಯಾರಿಲ್ಲ ಅಂದರೂ ಲೈಫ್ ಲೀಡ್ ಆಗುತ್ತೆ. ಗಂಡ ಸತ್ರೂ ನಡೆಯುತ್ತೆ, ಹೆಂಡ್ತಿ ಸತ್ರೂ ನಡೆಯುತ್ತೆ. ನನ್ನ ಫ್ರೆಂಡ್ ಒಬ್ಳಿಗೆ ಹೀಗೆ ಗಂಡ ಇಲ್ಲ, ನಡೀತಾ ಇಲ್ವಾ? ಕೆಲವ್ರಿಗೆ ಹೆಂಡ್ತಿ ಇಲ್ಲ, ನಡೀತಾ ಇಲ್ವಾ? ಇದ್ದಾಗ ನಮ್ಮಿಂದನೇ ನಡೆಯುತ್ತೇನೋ, ನಾವಿಲ್ಲ ಅಂದ್ರೆ ಆಗೋದೇ ಇಲ್ವೇನೋ ಅಂದ್ಕೊತೀವಿ. ಆದರೆ ಪ್ರಪಂಚದಲ್ಲಿ ಏನೂ ನಿಲ್ಲಲ್ಲ, ಎಲ್ಲ ನಡೆಯುತ್ತೆ. ಅಂದರೆ ಎಲ್ಲ ನಡೆಯುತ್ತೆ. ಆದರೆ ಖಂಡಿತವಾಗಿ ಹೆಣ್ಮಕ್ಳ ಲೈಫಲ್ಲಂತೂ ಖಂಡಿತ ಚೇಂಜಸ್ ಆಗೇ ಆಗುತ್ತೆ. ಅದೇ ಹೊರಗೂ ಹೇಳ್ಬೇಕು ಅಂದರೆ, ತಾಯಂದಿರಿಗೆ ಎತ್ತಿದ್ದೀವಿ ಅಂತ ಅಂದರೆ ಒಂದು ಕ್ಷಣಕ್ಕೂ ನಾವು ಅವ್ರನ್ನ ಅಬ್ಸರ್ವ್ ಮಾಡ್ತಾನೆ ಇರ್ತೀವಿ. ಎಲ್ಲಿ ಏನು ಅನಾಹುತ ಆಗುತ್ತೋ ಅಥವಾ ನಮ್ಮ ಅಗತ್ಯ ಏನಿದೆಯೋ, ಮತ್ತು ಅವರ ಬಾಣತನ ಮುಗಿಸೋವರೆಗೂ ಒಂದು ಯೋಚನೆಗಳಂತೂ ಇದ್ದೇ ಇರುತ್ತೆ. ಹೊರಗಡೆ ಸಮಾಜದಲ್ಲಿ ಯಾವ ಥರ ಇದಾಗುತ್ತೋ, ಏನೇನು ಸಮಸ್ಯೆ ಬರುತ್ತೋ ಇವಳಿಗೆ. ಹೆಣ್ಮಕ್ಳ ಸಮಸ್ಯೆ ಅಂದರೆ ತಾಯಂದಿರ ಹತ್ರ ಬಿಟ್ಟು ಬೇರೆ ಯಾರ ಹತ್ರ ಹೇಳ್ಕೊಳಕ್ಕೂ ಆಗಲ್ಲ. ಏನು ಆ ಥರ ಏನೇನೋ ಚಿಂತೆಗಳಿರುತ್ತಲ್ಲ, ಅದೆಲ್ಲ ಕಾಡಕ್ಕೆ ಸ್ಟಾರ್ಟ್ ಆಯಿತು. ನನಗೆ ದಿನ ರಾತ್ರಿ ನನ್ನ ಮಗಳ ಪಕ್ಕ ಮಲ್ಕೊತೀನ, ಅವಳ ಮುಖ ನೋಡಿದಾಗೆಲ್ಲ ಹತ್ಕೊಂಡು ಮಲ್ಕೊಳ್ಳೋದು. ಆದರೆ ನಾನು ನೋಡೋದು ಯಾರಿಗೂ ಕಾಣಿಸ್ತಾ ಇರಲಿಲ್ಲ. ಅಂದರೆ ನನಗೆ ಯಾರೂ ಕಾಣೋ ಥರ ಅಳಲ್ಲ. ನನಗೆ ಅದೊಂಥರ ಇಷ್ಟ ಆಗಲ್ಲ. ನನಗೆ ಎಲ್ಲರ ಮುಂದೆ ಅಳೋದು, ಯಾರೋ ಒಬ್ಬರು ನೋಡ್ತಾ ಇದ್ದಾರೆ ಅಂದ್ರೂ ಅವ್ರ ಮುಂದೆ ಅಳೋಕ್ಕೆ ನಂಗೆ ಅಳು ಬರಲ್ಲ. ಆ ಥರ ಅಂದರೆ ತುಂಬ ಅಪರೂಪ. ನನ್ನ ಅಳು ನೋಡಿರೋದೇ ಕಡಿಮೆ ಅನಿಸುತ್ತೆ ಯಾರಾದ್ರೂ. ಅಳೋದು ನೋಡಲ್ಲ, ಜೋರಾಗಿ ನಗೋದು ಇಲ್ಲ. ಆ ಥರ ಅಂದರೆ ಅಂದರೆ ಭಾವನೆಗಳನ್ನ ಸ್ವಲ್ಪ ಏನು ಮಾಡ್ತೀನಿ, ಜನಗಳ ಮುಂದೆ ತೋರಿಸೋದು ಅಷ್ಟಾಗಿ ಇಲ್ಲ. ಅಂದರೆ ಭಾವನೆಗಳನ್ನ ನಾನು ಹೆಚ್ಚಿಗೆ ಶೇರ್ ಮಾಡೋಕ್ಕೆ ಹೋಗಲ್ಲ. ಅಂದರೆ ಭಾವನೆಗಳನ್ನ ಹೆಚ್ಚಿಗೆ ಎಕ್ಸ್‌ಪ್ರೆಸ್ ಮಾಡಲ್ಲ ನಾನು. ಅದು ಏನಂತಂದರೆ, ಅತಿಯಾದ ಭಾವನೆಗಳನ್ನ ಏನೂ ಎಕ್ಸ್‌ಪ್ರೆಸ್ ಮಾಡಲ್ಲ. ಅಂದರೆ ಜೋರಾಗಿ ನಗೋದು, ಜೋರಾಗಿ ಅಳೋದು ಅಲ್ಲ, ಕಣ್ಣಲ್ಲಿ ನೀರು ಕೂಡ ನಂದು ಹೆಚ್ಚಿಗೆ ಜನ ನೋಡೇ ಇಲ್ವೇನೋ ಆ ಥರ. ಯಾವುದೇ ಸಂದರ್ಭದಲ್ಲೂ ನಾನು ಅಳಕ್ಕೆ ಹೋಗಲ್ಲ. ಅಳೋದೇ ಇಲ್ಲ ಅಂತಲ್ಲ, ನಾನು ಯಾರ ಕಣ್ಣೆದುರಿಗೂ ಅಳಲ್ಲ. ಅದು ತುಂಬ ಅಪರೂಪ ಆ ಥರ ಅಳೋದು. ಹತ್ತಿದ್ದು ಎಲ್ಲರ ಮುಂದೆ ಜಾಸ್ತಿ ಹತ್ತಿರೋದು ಒಂದು 2-3 ಸಂದರ್ಭದಲ್ಲಿ ಅಷ್ಟೇ. ನಮ್ಮ ತಂದೆ ಹಾಸ್ಪಿಟ್ಲಲ್ಲಿ ಇದ್ದಾಗ ಸಫರ್ ಮಾಡ್ತಾಯಿದ್ರಲ್ಲ, ಆ ಟೈಮಲ್ಲಿ ಹತ್ತಿದ್ದೀನಿ. ಆದರೆ ಸತ್ತಾಗ ಕೂಡ ನಾನು ಹೆಚ್ಚಿಗೆ ಹತ್ತಿಲ್ಲ. ಅಂದರೆ ನಾನು ಎಲ್ಲರ ಮುಂದೆ ಜನಕ್ಕೆ ಅಳು ಬರಲ್ಲ.
ತುಂಬ ಕಂಟ್ರೋಲ್ ಮಾಡ್ತೀನಿ. ಅವಳನ್ನ ತುಂಬ ಕಂಟ್ರೋಲ್ ಮಾಡ್ತೀನಿ ಆ ಥರ ನಾನು. ಅಂದರೆ ಈಗ ನಮ್ಮ ಬೋರ್ಗಿತಿ ಮಗ ಸ್ವಲ್ಪ ಕ್ಯಾನ್ಸರಿಂದ ತೀರೋಗಿದ್ದು ಸ್ವಲ್ಪ ತುಂಬ ಎಲ್ರ ಮುಂದೆನೂ ಕಂಟ್ರೋಲ್ ಮಾಡೋಕ್ಕಾಗದೆ ಹತ್ಬಿಟ್ಟಿದ್ದೀನಿ. ಮತ್ತು ನಾನು ಅತ್ತೆ ಮಗಳ ಗಂಡ ತೀರೋದಾಗಲೂ ಅಷ್ಟೇ ಅವಳ ತುಂಬ ಇನ್ನೋಸೆಂಟು, ತುಂಬ ಒಳ್ಳೆ ಹುಡುಗಿ. ಆ ಕಾರಣಕ್ಕೆ ನನಗೆ ಅವಳ ಲೈಫ್ನ ನೆನೆಸ್ಕೊಂಡು ಚಿಕ್ಕ ಮಗುಗೆ ತಂದೆ ಇಲ್ಲದೆ ಹೋಯ್ತಲ್ಲ, ಆ ಮಗು ನೋಡಾಳೋದು ಆ ಥರ ಸ್ವಲ್ಪ ಆ ಟೈಮಲ್ಲಿ ತುಂಬ ಹತ್ತಿದ್ದೀನಿ ಜನಗಳ ಮುಂದೆ. ಬೇರೆ ಎಲ್ಲ ವಿಷಯದಲ್ಲೂ ತುಂಬ ಕಂಟ್ರೋಲ್ ಮಾಡ್ತೀನಿ. ಬಾತ್ರೂಮಲ್ಲಿ ಒಬ್ಬಳೇ ಇರ್ತೀನಲ್ಲ, ಆ ಟೈಮಲ್ಲಿ ಯಾರೂ ಇರಲ್ಲ, ಆ ಟೈಮಲ್ಲಿ ಅಳೋದು. ಅವ್ರು ಮಲ್ಕೊಂಡಾಗ ಎಲ್ಲರೂ ಮಲಗಿಬಿಟ್ಟಿರ್ತಾರಲ್ಲ, ಅವಾಗ ನಮ್ಮನ್ನ ಯಾರೂ ನೋಡಲ್ಲ ಅಂತ ಅಲ್ಲಳೋದು. ನಾನು ಅಣ್ಣನ ಮನೆಗೆ ಹೋಗಿದ್ದೀನಿ ಗೋವಾದಲ್ಲಿ, ರಜಕ್ಕೆ ಅಂತ ಒಂದು 15 ದಿನದ ತನಕ ಹೋಗಿದ್ದೆ. ಅಲ್ಲೂ ಅಷ್ಟೇ ಅಣ್ಣನ ಮನೇಲಿದ್ದೀನಿ, ಆದರೂ ಅಷ್ಟು ಫೀಲಿಂಗ್ಸು. ಡೇನಲ್ಲಿ ಓಕೆ, ನಾನು ನಾರ್ಮಲಾಗಿ ಮಾತಾಡಿದ್ರು ಮನಸ್ಸಲ್ಲಿ ಚಿಂತೆ ಅಂತೂ ಕಾಡ್ತಾಯಿತ್ತು. ಅದು ಅವ್ರಿಗೂ ಗೊತ್ತಾಗ್ತಾಯಿತ್ತು. ಏನಕ್ಕೆ ಇಷ್ಟೊಂದು ಯೋಚನೆ ಮಾಡ್ತೀಯ ಅಂತೆಲ್ಲ ಕೇಳೋರು. ಆದರೆ ನೈಟಲ್ಲಿ ಅಲ್ಲೂ ಕೂಡ ನೈಟಲ್ಲೇ ಅವಳ ಮುಖ ನೋಡೋದು, ಅಳೋದು. ಏನಾಗುತ್ತೋ ಇಷ್ಟು ಚಿಕ್ಕ ಹುಡುಗಿ, ಅದು ಯಾವ ಥರ ಮನಸ್ಸಿಗೆ ಫೀಲ್ ಆಗೋದು ಅಂತಂದರೆ, ಹಾಗೇನಾದ್ರು ಕೈ ಸೊಟ್ಟಾಗೋಯ್ತು ಅಂದರೆ ನನ್ನ ಕೈಲಿ ಅಡುಗೆ ಮಾಡೋಕ್ಕಾಗಲ್ಲ, ಮಕ್ಳಿಗೆ ಅಡುಗೆ ಮಾಡೋಕ್ಕಾಗಲ್ಲ. ಅಕಸ್ಮಾತ್ ನನಗೆ ಎದ್ದೇಳೋಕೆ ಕೂತ್ಕೊಳ್ಳೋಕ್ಕೆ ಆಗಲ್ಲ ಅಂದ್ಬಿಟ್ಟು ಹಾಸಿಗೆ ಹಿಡಿದ್ಬಿಟ್ರೆ ನನಗೆ ನಾನೇ ಮಾಡಬೇಕು. ಅದ್ರ ಬದಲಿಗೆ ಸುಮ್ಮನೆ ಮಲ್ಕೊಂಡು ನನಗೆ ಎಲ್ಲರೂ ಮಾಡಿ ನೀವು ಮಾಡಿ ನನ್ನ ಮಕ್ಕಳೇ ನನಗೆ ಸೇವೆ ಮಕ್ಳ ಕೈಲಿ ಸೇವೆ ಮಾಡಿಸ್ಕೊಳ್ಳೋ ಥರ ಆಗಿಬಿಟ್ರೆ ಏನು ಮಾಡೋದು ಅಂತ ಹಿಂಗೇನೋ ಒಂಥರ ಭಾವನೆಗಳು. ಆಮೇಲೆ ನಾನು ಬದುಕಬೇಕಾ, ನಾನು ಬೇರೆಯವ್ರ ಹತ್ರ ಸೇವೆ ಮಾಡಿಸ್ಕೊಂಡು ನಾನು ಬದುಕಬೇಕಾ, ಬದುಕಿದ್ದೇನು ಪ್ರಯೋಜನ? ಆ ಥರ ಹಾಸಿಗೆ ಮೇಲೆ ಮಲ್ಕೊಂಡು ಬೇರೆಯವ್ರ ಹತ್ರ ಸೇವೆ ಮಾಡಿಸ್ಕೊಂಡು ಏನು ಪ್ರಯೋಜನಕ್ಕೆ ಬದುಕಿರಬೇಕು? ನಾನು ಹಂಗೆಲ್ಲ ಫೀಲ್ ಮಾಡ್ಕೊಂಡು ಸತ್ತೇ ಹೋದರೆ ನನ್ನ ಮಕ್ಕಳನ್ನ ಯಾರು ನೋಡ್ಕೋತಾರೆ? ಏನೇನೋ ಭಾವನೆಗಳಂಥ ಟೈಮಲ್ಲಿ ಆ ಎಮೋಷನಲ್ಸ್ ಎಲ್ಲ ಪ್ರತಿ ತಾಯಿದ್ರು ಫೀಲ್ ಮಾಡಿರ್ತಾರೆ. ಅಂದರೆ ಆರೋಗ್ಯ ಕೆಟ್ಟಾಗಷ್ಟೇ ಅದೆಲ್ಲ ಭಾವನೆಗಳು ಏನಾಗುತ್ತೆ ಅಂತಂದರೆ ಆ ಫೀಲ್ಗಳು ಸ್ವಲ್ಪ ಜಾಸ್ತಿ ಕಾಡುತ್ತೆ. ಅಂಥ ಫೀಲ್ಗಳು ಚೆನ್ನಾಗಿದ್ದಾಗ ಅದೆಲ್ಲ ಅನಿಸಲ್ಲ. ಆದರೆ ಏನೋ ಈ ಥರ ಆರೋಗ್ಯ ಸಮಸ್ಯೆ ಆಗುತ್ತೆ, ನಾವು ಏನೋ ಒಂದು ಆಗುತ್ತೆ ಅಂದಾಗ ನಮ್ಗಂಥ ಭಾವನೆಗಳು ಅತಿಯಾಗುತ್ತೆ. ಮತ್ತು ನೆಕ್ಸ್ಟ್ ಬಂದು 2 ತಿಂಗಳು ಈ ಥರ ಅಂದರೆ ಮಾತ್ರೆ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದೆ. ಪೇಯ್ನ್ಗಳೆಲ್ಲ ಕಡಿಮೆ ಆಗ್ತಾ ಬಂತು. ಅಂದರೆ 1 ತಿಂಗಳಲ್ಲಿ ಸ್ವಲ್ಪ ನೋವು ಕಡಿಮೆ ಆಗ್ತಾ ಇದೆ ಅಂತ ಬಂತು. ಆಮೇಲೆ ನನಗೆ ಏನೋ ಹೇಳಿದ್ರು ಅಂದರೆ ಬೇರೆ ಪೇಯ್ನ್ ಕಿಲ್ಲರ್ ಎಲ್ಲ ತೊಗೊಳಕ್ಕೆ ಹೋಗೇ ಇಲ್ಲ. ಯಾವುದಕ್ಕೂ ಹೋಗದೇ ಇರೋದು ಈ ಮಾತ್ರೆಗಳಿಂದ ಸ್ವಲ್ಪ ಹೋಯಿತು. ಯಾವ ಥರ ಅಂತಂದರೆ, ಈ ಕೊರೋನಾ ಟೈಮಲ್ಲೂ ಆ ಮಾತ್ರೆ ಒಂದೇ ಮಾತ್ರೆ, ಕೊರೋನಾ ಬಂದವ್ರಿಗೆ ಅದು ಒಂದೇ ಮಾತ್ರೆ ಕೊಡ್ತಾಯಿದ್ರು. ಅಂಥ ಮಾತ್ರೆಗಳು ತುಂಬ ಪವರ್ಫುಲ್ ಮಾತ್ರೆಗಳು ಅವೆಲ್ಲ. HCQ2 ಅಂತ ಅನಿಸುತ್ತೆ, ಅದು ವಿಟಮಿನ್ ಡಿ ಮಾತ್ರೆ ಕೊಟ್ಟರು. ವಿಟಮಿನ್ ಡಿ ಮಾತ್ರೆ ತೊಗೊಂಡಾಗ ನನಗೆ ಯಾವ ಥರ ಆಗ್ತಾಯಿತ್ತು ಅಂದರೆ, ವಾರಕ್ಕೆ ಒಂದೇ ಒಂದು ಮಾತ್ರೆ ಸ್ವಲ್ಪ ಪವರ್ಫುಲ್ ಮಾತ್ರೆ, ಅಂದರೆ ಡೋಸೇಜ್ ಜಾಸ್ತಿ ಇತ್ತು ಅನಿಸುತ್ತೆ. ಹಂಗಾಗಿ ಅದು ತಗೊಂಡಾಗ ಮಾತ್ರ ಮನ್ಸಿಗೆ ಒಂಥರ ಶಾಂತಿ. ಅಂದರೆ ಒಂದು 2 ತಿಂಗಳಿಂದ ನಿದ್ದೆ ಮಾಡಿಲ್ಲ ಅಲ್ಲ, ಆ ಮಾತ್ರೆ ತೊಗೊಂಡ್ರೆ ಮಾತ್ರ ಬ್ರೈನ್ ಏನೋ ಒಂಥರ ಶಾಂತವಾಗ್ತಾ ಇದೆ ಅನ್ನೋ ಥರ ಒಂದೇ ದಿನ ಆ ಥರ ಫೀಲ್ ಆಗೋದು. ಮಾತ್ರೆ ತೊಗೊಂಡು 1 ದಿನಕ್ಕೆ ಮಾತ್ರನೇ. ಆಮೇಲೆ ಆ ನಿದ್ದೆ ಸಮಸ್ಯೆ ಮಾತ್ರ ಹಂಗೆ ಕಾಡಕ್ಕೆ ಸ್ಟಾರ್ಟ್ ಆಗಿದ್ದು. 2 ತಿಂಗಳು ಮೇಲಾಗೋಗಿದೆ, ನಿದ್ದೆ ಮಾಡಿಲ್ಲ ನಾನು. 3 ತಿಂಗಳು ಆಗ್ತಾ ಬರ್ತಾ ಇದೆ ನನಗೆ. ಅಂದರೆ ಆ ಮಾತ್ರೆ 1 ತಿಂಗಳು ತೊಗೊಂಡಿದ್ದೀನಿ, 2 ತಿಂಗಳು ನಿದ್ದೆ ಇಲ್ಲದೆ, ಮಾತ್ರೆಗಳಿಲ್ಲದೆ ಆ ಥರ ತುಂಬ ಪೇಯ್ನಲ್ಲಿ ನರಳಾಡಿದ್ದೀನಿ. ಆಮೇಲೆ 3ನೇ ತಿಂಗಳು ಆಗ್ತಾ ಬಂತು. ಆಮೇಲೆ ನಾನು ಡಾಕ್ಟ್ರ್ ಹತ್ರ ಹೋದೆ. ಅಂದರೆ ನೆಕ್ಸ್ಟ್ ತಿಂಗಳು ಹೋಗ್ಬೇಕಾಗುತ್ತಲ್ಲ ಜನರಲ್ ಚೆಕಪ್ಗೆ, ಮಾತ್ರೆಗಳೆಲ್ಲ ತೋರಿಸ್ಲಿಕ್ಕೆ, ನನಗೆ ಕಂಡೀಷನ್ ಹೆಂಗಿದೆ ಅಂತ ತೋರ್ಸೋಕ್ಕೆ ನೆಕ್ಸ್ಟ್ ಮಂತ್ ಹೋಗ್ಬೇಕಾಯ್ತು. ಹೋದೆ. ಆಮೇಲೆ ನನಗೆ ಆ ಫಸ್ಟ್ ಡೇನೇ ನೆನಪಾಗ್ಬಿಟ್ಟಿದ್ರೆ ಹೇಳ್ಬಿಡ್ತಾ ಇದ್ದೆ, ನಂಗೆ ನಿದ್ದೆ ಬರ್ತಾ ಇಲ್ಲ ಅನ್ನೋ ಸಮಸ್ಯೆನ ಹೇಳ್ಬಿಡ್ತಾ ಇದ್ದೆ. ಅದು ಮರ್ತುಬಿಟ್ಟಿದ್ದೀನಿ ನನಗೆ. ಯಾಕೆಂದರೆ ಶೋಲ್ಡ್ರ್ ಪೇಯ್ನು, ಆ ಮೂಳೆ ಡಾಕ್ಟ್ರ್ ಹತ್ರ ಹೋಗಿದ್ದಕ್ಕೆ ಮೂಳೆದು ಒಂದೇ ನೆನಪಾಗಿದೆ. ನಿದ್ದೆ ವಿಷಯ ಹೇಳ್ಬೇಕು ಅನ್ನೋದೇ ಗೊತ್ತಾಗಿಲ್ಲ. ಆ ನಿದ್ದೆ ವಿಷಯನ ಈ ಡಾಕ್ಟ್ರ್ ಹತ್ರ ಹೇಳಿದ್ರೆ ಅವ್ರು ಮೆಡಿಸನ್ ಕೊಡ್ತಾರೆ ಅನ್ನೋದು ಗೊತ್ತಿಲ್ಲ ನನಗೆ. ಹಾಗಾಗಿ ಬರೀ ಮೂಳೆ ವಿಷಯ ಮಾತ್ರ ಹೇಳಿದ್ದೀನಿ. ಆಮೇಲೆ ಸ್ವಲ್ಪ ನೆಕ್ಸ್ಟ್ ಮಂತ್ ಹೋದಾಗ ನಿದ್ದೆ ಮಾತ್ರ ಬರ್ತಾ ಇಲ್ಲ, ಪೇಯ್ನ್ ಏನೋ ಹೋಗ್ತಾ ಇದೆ, ನಿದ್ದೆ ಮಾತ್ರ ಬರ್ತಾ ಇಲ್ವಲ್ಲ ಅನ್ನೋದನ್ನು ಸ್ವಲ್ಪ ನೆನಪಾಯಿತು. ಆಮೇಲೆ ಡಾಕ್ಟ್ರ್ ಹತ್ರ ಹೇಳಿದೆ. ಆಮೇಲೆ ಡಾಕ್ಟ್ರ್ ಹೇಳಿದ್ರು, ಅಂದರೆ 3 ತಿಂಗಳಿಂದ ನಿದ್ದೆ ಕೂಡ ಸರಿಯಾಗಿ ಮಾಡಿಲ್ಲ, ನೀವು ಮೊದಲೇ ಹೇಳ್ಬಾರ್ದಾ, ನಾನು ಮಾತ್ರೆ ಕೊಡ್ತಾ ಇದ್ನಲ್ಲ ಅಂತ ಹೇಳಿದ್ರು. ಆಮೇಲೆ 3ನೇ ತಿಂಗಳಿಗೆ 3 ತಿಂಗಳು ಹತ್ತತ್ರ ಆಗೋಗಿತ್ತು. ನಿದ್ದೆ ಮಾಡಿದ್ರೆ 3 ತಿಂಗಳು ಆಗೋಗಿತ್ತು. ಆಮೇಲೆ ನಿದ್ದೆಗೂ ಒಂದು ಮಾತ್ರೆ ಬರ್ಕೊಟ್ರು. ಈ ಪೇಯ್ನ್ಗಳಿಗೂ ಅದೇ ಮಾತ್ರೆಗಳನ್ನ ಕಂಟಿನ್ಯೂ ಮಾಡಿ ಸ್ವಲ್ಪ ಡೋಸೇಜ್ಗಳನ್ನ ವರ್ಷ ಪೂರ್ತಿ ಸ್ವಲ್ಪ ವ್ಯತ್ಯಾಸ ಮಾಡಿಕೊಂಡು ಕೊಡ್ತಾ ಬಂದರು. ಆಮೇಲೆ ನಿದ್ದೆಗೂ ಮಾತ್ರೆ ಕೊಟ್ಟರು. ಆ ಮಾತ್ರೆ ಕೊಟ್ಟಾಗ ನನಗೆ ಎಷ್ಟು ಖುಷಿ ಆಗ್ಬಿಟ್ಟೆ ಅಂತ ಅಂದರೆ, ನಿದ್ದೆ ಮಾತ್ರೆ ತೊಗೊಳೋದಕ್ಕೆ ಅಷ್ಟು ಖುಷಿ, ಮಾತ್ರೆಗೆ ಖುಷಿ ಪಟ್ಟಿದ್ದೀನಿ ನಾನು. 3 ತಿಂಗಳಿಂದ ನಿದ್ದೆ ಮಾಡಿಲ್ವಲ್ಲ, ಈ ಮಾತ್ರೆ ತೊಗೊಂಡ್ರೆ ಖಂಡಿತ ನಾನು ನಿದ್ದೆ ಮಾಡ್ತೀನಲ್ಲ, ಇವತ್ತು ನಿದ್ದೆ ಮಾಡ್ತೀನಿ ಅನ್ನೋ ಖುಷಿ ನನಗೆ. 3 ತಿಂಗಳಿಂದ ನಿದ್ದೆ ಮಾಡಿದೆ, ಇವತ್ತು ನಿದ್ದೆ ಮಾಡ್ತೀನಲ್ಲ. ನಮ್ಮಮ್ಮ ಹೇಳ್ತಾಯಿದ್ರು, ಯಾರೋ 7 ವರ್ಷದಿಂದ ಒಂದು ಲೇಡಿ ನಿದ್ದೆ ಮಾಡಿಲ್ವಂತೆ, ಹಗಲು ರಾತ್ರಿ ಅವಳು ನಿದ್ದೆನೇ ಮಾಡಲ್ವಂತೆ ಅಂತ. ಆ ಥರನೂ ಸಮಸ್ಯೆ ಆಗುತ್ತಂತೆ ಕೆಲವ್ರಿಗೆ. 7 ವರ್ಷದಿಂದ ನಿದ್ದೆ ಮಾಡಿರಲಿಲ್ವಂತೆ ಆ ಥರ. ಅಯ್ಯೋ, ನನಗೆ ಹೆಂಗೆ ಅನ್ಸೋದು ಅಂತ ಅಂದರೆ, ಮನುಷ್ಯನಿಗೆ ನಿದ್ದೆ ಅನ್ನೋದು ಊಟ ನಿದ್ದೆ
ನಿದ್ದೆನೇ ದೇಹಕ್ಕೆ ಖುಷಿ ಕೊಡೋದು. ಅಂದರೆ ನಮಗೆ ಭಾವನೆಗಳ ಮನಸ್ಸಿಗೆ ಏನಾದರೂ ತುಂಬಿಕೊಂಡು ನನ್ನ ಖುಷಿ ಅಲ್ಲಿದೆ, ನನ್ನ ಖುಷಿ ಇಲ್ಲಿದೆ ಅಂತ ಮನುಷ್ಯರುಗಳಿಗೆ ಏನಾದರೂ ಫೀಲ್ ಮಾಡ್ಕೋಬೋದು. ಅಂದರೆ ಭಾವನೆಗಳಿಗೆ ಸಂಬಂಧಪಟ್ಟಂಗೆ ಏನಾದರೂ ಮಾಡ್ಕೋಬೋದು. ಅದು ದೇಹಕ್ಕೆ ಖುಷಿ ಕೊಡೋದು ಎರಡೇ ವಿಷಯ: ಊಟ, ನಿದ್ದೆ. ಮನುಷ್ಯನಿಗೆ ಅವೆರಡು ತುಂಬ ಮುಖ್ಯ. ಎಲ್ಲನೂ ಮರೆಸೋ ಶಕ್ತಿ ಇರೋದು ನಿದ್ದೆಗೆ. ಅದು ತುಂಬ ಇಂಪಾರ್ಟೆಂಟು. ನಿಮ್ಗೆಲ್ಲನೂ ಒಂದು ಕ್ಷಣ ಹಸುವು ಕೂಡ ಒಂದು ಕ್ಷಣಕ್ಕೆ ಮರಿಬೋದೇನೋ. ನಿದ್ದೆ ಚೆನ್ನಾಗಿ ಬಂದವರು ಹಸುವು ಕೂಡ ಮರಿಬೋದೇನೋ. ಒಂದು ಟೈಮ್ ಊಟ ಮಾಡದೆ ರಾತ್ರಿ ಹೊತ್ತು ಮಲಗಿದವರು ಒಂದು ಪಕ್ಷ ನಿದ್ದೆ ಮಾಡಿದ್ರೆ ಮರ್ತು ಬಿಡ್ಬೋದೇನೋ. ಅಂಥ ಸುಖ ಅದು ನಿದ್ದೆ ಅನ್ನೋದು. ಅಂಥ ಸುಖ ಮನುಷ್ಯನಿಗೆ ಪ್ರತಿಯೊಂದನ್ನು ಮರೆಸೋ ಶಕ್ತಿ ಇರೋದು. ದೇಹಕ್ಕೆ ಏನೇ ಸಮಸ್ಯೆ ಇದ್ರೂ ರಿಪೇರ್ ಮಾಡೋ ಅಂಥ ಸಮಸ್ಯೆ ಇದಿರ್ಬೋದು, ಶಕ್ತಿ ಇರೋದು ನಿದ್ದೆಗೆ. ಆ ನಿದ್ದೆನೇ ಕಳ್ಕೊತಾ ಇದ್ದೀನಿ, ಅಂಥ ಸುಖನೇ ಕಳ್ಕೊಂಬಿಡ್ತೀನ ನಾನು. ನನಗೆ ಈ ಥರ ಸಮಸ್ಯೆ ಆಗಿದೆಯಲ್ಲ ಅಂದ್ಕೊಂಡಿದ್ದೆ. ಸದ್ಯಕ್ಕೆ ನಿದ್ದೆ ಮಾತ್ರೆ ಕೊಟ್ಟಾಗ ನನಗೆ ಯಾವ ಥರ ಅಂತಂದರೆ ಭಾಳ ಖುಷಿಪಟ್ಟೆ. ಆಗ ಆವತ್ತಿನ ದಿನ ನಿದ್ದೆ ಮಾತ್ರೆ ತೊಗೊಂಡೆ ಒಂದು. ಆಮೇಲೆ ಏನಾಯಿತು ಅಂದರೆ ಮಾತ್ರೆ ತೊಗೊಂಡೆ, ನನಗೆ ಆವತ್ತೂ ನಿದ್ದೆ ಬಂತು. ಮಾತ್ರೆಗೂ ನಿದ್ದೆ ಬರಲಿಲ್ಲ ನನಗೆ. ಆಮೇಲೆ ಇವತ್ತು ಮಾತ್ರೆ ತೊಗೊಂಡಿದ್ದೀನಿ, ಬೆಳಗ್ಗೆ ತನಕನೂ ಎಚ್ಚರವಾಗೇ ಇದ್ದೀನಿ, ಒಂದು ಚೂರು ನಿದ್ದೆ ಬಂದಿಲ್ಲ. ಇದು ಎಂಥ ಸಮಸ್ಯೆ ಆಯ್ತಪ್ಪ ನನಗೆ ಅನ್ನೋ ಕಾಡೋಕ್ಕೆ ಸ್ಟಾರ್ಟ್ ಆಯಿತು. ಇದೇನಾಗ್ತಾಯಿದೆ ನನಗೆ, ನಿದ್ದೆ ಮಾತ್ರೆಗೂ ನಿದ್ದೆ ಬಂದಿಲ್ವ ನನಗೆ. ಹಂಗೇನೆ ಒಂದು ವಾರ ಪೂರ್ತಿ ತೊಗೊಂಡೆ. ಒಂದು ವಾರ ಪೂರ್ತಿ ಏನೋ ನೋಡೋಣ ಅಂತ ವಾರ ಪೂರ್ತಿ ನಿದ್ದೆ ಮಾತ್ರೆ ತೊಗೊಂಡು ನಿದ್ದೆ ಬಂದಿಲ್ಲ. ಇನ್ನೊಂದು ಹಾಸ್ಪಿಟ್ಲಿಗೆ ಹೋದ್ರು ಕರ್ಕೊಂಡು. ಅಂದರೆ ಪೇಯ್ನ್ಗೇನೋ ಇದನ್ನ ತೊಗೊಳ್ಳೋಣ, ಕಮ್ಮಿ ಆಗ್ತಾಯಿದೆ, ನಿದ್ದೆಗೆ ಬೇರೆ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗೋಣ ಅಂತ ಇನ್ಯಾವುದೋ ಯಾರೋ ರೆಫರ್ ಮಾಡಿದ್ರು, ಚೆನ್ನಾಗಿ ನೋಡ್ತಾರೆ ಹೋಗಿ ಅಂತ. ಅಲ್ಲೋಗಿ ತೋರಿಸಿದಾಗ ಅವರು ಈ ಥರ ಸಮಸ್ಯೆ ಇದೆ, ನಿದ್ದೆ ಇಲ್ಲ, ಇದಾಗ್ತಾಯಿಲ್ಲ ಅಂತಂದರೆ, ಹೌದು ಇವಳಿಗೆ ನಮ್ಮ ಮನೆಯವ್ರು ಹೇಳಿದ್ರು, ಇವಳಿಗೆ ನೈಟೆಲ್ಲ ನಿದ್ದೆ ಮಾಡಿಲ್ಲ ಅಂದರೂ ಆರಾಮಾಗಿ ಬೆಳಗ್ಗೆ ಎದ್ದು ಕೆಲಸ ಮಾಡ್ತಾಳೆ, ಏನು ಅಂದರೆ ಅವಳಿಗೆ ತೂಡಿಕೆ ಇಲ್ಲ, ನಿದ್ದೆ ಇಲ್ಲ, ಏನಿಲ್ಲ, ಆರಾಮಾಗೇ ಇರ್ತಾಳೆ. ಡೇನಲ್ಲೂ ಹಂಗೆ ಇರ್ತಾಳೆ, ನೈಟಲ್ಲೂ ಹಂಗೆ ಇರ್ತಾಳೆ, ನಿದ್ದೆನೇ ಮಾಡ್ತಾಯಿಲ್ಲ. ಅದೇ ಸಮಸ್ಯೆ. ಈಗ ಒಂದಿನ ನೀವು ನಿದ್ದೆ ಮಾಡಿಲ್ಲ ಅಂತಂದರೆ ಬೆಳಗ್ಗೆ ಎದ್ದು ಒಂಥರ ವಿಚಿತ್ರ ಆಗ್ಬಿಡ್ತೀರಾ, ಒಂಥರ ತೂಗುಡಿಸ್ತೀರಾ, ನಿದ್ದೆ ಮಾಡ್ತೀರಾ, ಯಾವುದು ಜ್ಞಾನ ಇಲ್ದಿರೋ ಥರ ಆಗ್ತೀರಾ. ಇವರು ನಿದ್ದೆ ಇಲ್ದಿರೋದೇ ನಾರ್ಮಲ್ ಆಗಿಬಿಟ್ಟಿದೆ ಅಂತಂದರೆ ಅದೇ ಒಂದು ರೋಗ. ನಿದ್ದೆ ಇಲ್ದಿರೋದೇ ಒಂದು ರೋಗ ಅಂತ ಹೇಳಿ ಆಮೇಲೆ ಮಾತ್ರೆ ಕೊಟ್ಟರು. ಯಾಕೋ ಅದು ಹೋಗಲಿಲ್ಲ, ಅದಕ್ಕೂ ಹೋಗ್ತಾಯಿಲ್ಲ. ಅವ್ರು ಕೊಟ್ಟು ಮಾತ್ರೆಗೂ ನನಗೆ ಹೋಗ್ತಾಯಿಲ್ಲ. ಆಮೇಲೆ ಅಂದ್ಕೊಂಡ್ವಿ, ಇಲ್ಲ ಸೈಕಿಯಾಟ್ರಿಸ್ಟ್ ಹತ್ರ ತೋರಿಸೋಣ ಅಂತ ಡಿಸೈಡ್ ಮಾಡಿದೆ. JSS ಅಲ್ಲಿ ಹೋಗೋಣ. ನನಗೆ ಚಿಕ್ಕದ್ರಿಂದಲೂ ಜಾಸ್ತಿ ನಾನು ಏನೇ ಸಮಸ್ಯೆ ಬಂದ್ರೂ ಮೈಸೂರು JSS ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದದ್ದು. ಆದರೆ ಇದು ಬೆಂಗಳೂರಲ್ಲೇ ಪ್ರೆಸ್ಟೀಜ್ ಹಾಸ್ಪಿಟ್ಲ್ ಕೂಡ ಚೆನ್ನಾಗೇ ಇದೆ ಅನ್ನೋ ಕಾರಣಕ್ಕೆ ಪ್ರೆಸ್ಟೀಜಲ್ಲಿ ತೋರಿಸಿದ್ವಿ. ಓಕೆ, ಇದೆಲ್ಲ ಸಮಸ್ಯೆಗಳು ಹೋಗ್ತಾಯಿತ್ತು, ಪರವಾಗಿಲ್ಲ, ಪೇಯ್ನ್ ಎಲ್ಲ ಹೋಗ್ತಾಯಿದೆ. ನಿದ್ದೆ ಒಂದು ಸಮಸ್ಯೆ ಇದೆಯಲ್ಲ, ಅಲ್ಲಿ ತೋರಿಸೋಣ, ಸೈಕಿಯಾಟ್ರಿಸ್ಟ್ ಹತ್ರ ತೋರಿಸೋಣ ಅಂತ ಅಂದ್ಕೊಂಡು ಡಿಸೈಡ್ ಮಾಡಿದ್ವಿ. ಆಮೇಲೆ ಸೈಕಿಯಾಟ್ರಿಸ್ಟ್ ಹತ್ರ ಮೈಸೂರಲ್ಲಿ ಹೋಗಿ ತೋರಿಸಿದ್ವಿ. ಸೋಮಶೇಖರ್ ಅಂತ ಅನಿಸುತ್ತೆ, ನಾನು ಮರ್ತುಬಿಟ್ಟೆ, ನೇಮ್ ಮರ್ತುಬಿಟ್ಟೆ. ಆ ಸೈಕಿಯಾಟ್ರಿಸ್ಟ್ ಹತ್ರ ತೋರಿಸಿದಾಗ ಅವರು ನನಗೆ ಮಾತ್ರೆನ ಸ್ವಲ್ಪ ವಿಚಾರಿಸಿ ಮಾಡಿ ಮಾತ್ರೆಗಳು ಕೊಟ್ಟರು. ನಿಮಗೆ ರನ್ನಿಂಗ್ ಮೈಂಡ್ ಅಂತ ಅನಿಸುತ್ತೆ, ಸದಾಕಾಲ ಏನೋ ಚಿಂತೆ, ಏನೋ ಒಂದು ಥಾಟ್ಸ್ ಕ್ಷಣಕ್ಕೂ ಬರ್ತಾ ಇರುತ್ತಲ್ಲ, ಆ ಥರ ಕೆಲವು ಲೇಡೀಸ್ಗಳಿಗಾಗುತ್ತೆ. ಆ ಥರ ಇರಬೇಕು, ನೀವು ಮಾತ್ರೆ ತೊಗೊಳ್ಳಿ, ಸರಿ ಹೋಗುತ್ತೆ ಅಂತ ಹೇಳಿಬಿಟ್ಟು ನನಗೆ ಮಾತ್ರೆ ಕೊಟ್ಟರು. ಆಮೇಲೆ ಒಂದು ತಿಂಗಳು ತೊಗೊಂಡೆ. ಅಂದರೆ ಆ ತೊಗೊಂಡ ದಿನ ನಿದ್ದೆ ಬಂತು ನನಗೆ. ಹೈ ಡೋಸೇಜ್ ಮಾತ್ರೆ, ನಿದ್ದೆಗೆ ಹೈ ಡೋಸೇಜ್ ಮಾತ್ರೆ ಕೊಟ್ಟರು. 50 mg ಅಂತ ಅನಿಸುತ್ತೆ ಮಾತ್ರೆಗೆ, ಅಂದ್ಕೊಂಡಿದ್ದೀನಿ 50 mg ಏನೋ ಮಾತ್ರೆ ಕೊಟ್ಟರು. ಆ ಮಾತ್ರೆಗೆ ಸ್ವಲ್ಪ ಒಂದು 2-3 ಮಾತ್ರೆಗೆ ನಿದ್ದೆ ಮಾಡಿದೆ ಅವತ್ತು. 3-3.5 ತಿಂಗಳು ಹತ್ತತ್ರ ಆಗಿತ್ತು. ಇಷ್ಟೆಲ್ಲ ಆಗೋಷ್ಟರಲ್ಲಿ 3.5 ತಿಂಗಳಿಂದ ನಿದ್ದೆ ಮಾಡಿದೆ. ಆವತ್ತು ನಿದ್ದೆ ಮಾಡಿದೆ. ಅದು ಮಾತ್ರೆ ರೆಗ್ಯುಲರ್ 1.5 ವರ್ಷದ ತನಕ ತೊಗೊಂಡೆ. ನಿದ್ದೆ ಮಾತ್ರ 1.5 ವರ್ಷದ ತನಕ ತೊಗೊಂಡೆ. ಇವರು ಬಾಡಿ ಪೇಯ್ನ್ಗೆ, ಈ ಜಾಯಿಂಟ್ ಪೇಯ್ನ್ಗೆ, ರುಮೈಟೆಡ್ ಆರ್ಥರೈಟಿಸ್ ಕೊಟ್ಟಂಥ ಮಾತ್ರೆ 1 ವರ್ಷ ತೊಗೊಂಡೆ, ಪೇಯ್ನ್ ಹೋಯ್ತು. ಆಮೇಲೆ ಈ ಮಾತ್ರೆಗೆ 1.5 ವರ್ಷ ತೊಗೊಂಡೆ. ಆಮೇಲೆ ಅದು ಸ್ವಲ್ಪ ನಿದ್ದೆ ಎಲ್ಲ ಕರೆಕ್ಟಾಗಿ ಬರ್ತಾಯಿತ್ತು. ಒಂದು 3 ತಿಂಗಳು ಕಂಟಿನ್ಯೂಸ್ ಆಗಿ ಹೈ ಡೋಸೇಜಲ್ಲೇ ಮಾತ್ರೆ ತೊಗೊಳಕ್ಕೆ ಕೊಟ್ಟರು. ಆಮೇಲೆ 4ನೇ ತಿಂಗಳಿಗೆ ಒಂದು ಸ್ವಲ್ಪ ಡೋಸೇಜ್ ಕಡಿಮೆ ಮಾಡ್ತಾ ಬಂದರು. ಒಂದು 30 mgನೋ 20 mgನೋ ಸ್ವಲ್ಪ ಹೀಗೆ ಡೋಸೇಜ್ ಕಡಿಮೆ ಮಾಡಿದಾಗ ನನಗೆ ಏನಾಗುತ್ತೆ ಅಂತಂದರೆ, ಹತ್ತತ್ರ ಒಂದು ವಾರಗಟ್ಟಲೆ ನಿದ್ದೆಗೆ ಸಮಸ್ಯೆ. ಒಂದು ಅರ್ಧ ರಾತ್ರಿ ಒದ್ದಾಡಬೇಕು ಬರ್ತಾಯಿಲ್ಲ ಅಂತ. ಆಮೇಲೆ ಒಂದು ಅರ್ಧ ರಾತ್ರಿ ಅಂದರೆ ಬರೋದು. ಆಮೇಲೆ ಒಂದು ವಾರ ಆದಮೇಲೆ ಆ ಮಾತ್ರೆಗೆ ಸೆಟ್ ಆಗೋದು. ಕಡಿಮೆ ಡೋಸೇಜ್ಗೆ ಸೆಟ್ ಆಗೋಕ್ಕೆ ಒಂದು ವಾರ ಪೂರ್ತಿ ತೊಗೊಳ್ಳೋದು. ಆಮೇಲೆ ಸರಿ ಹೋಗ್ತಾ ಬಂತು. 10 mgಗೆ ಬಂದರು. ಆಮೇಲೆ ಅದು ಹಂಗೇನೆ ಸೆಟ್ ಆಗೋಕ್ಕೆ ಒಂದು ವಾರ ಪೂರ್ತಿ ಹಿಡಿಯೋದು. ಆಮೇಲೆ ಆ ಡೋಸೇಜ್ಗೂ ಸೆಟ್ ಆಗೋದು. ಆಮೇಲೆ ನಿದ್ದೆ ಮಾಡೋದು. ನಮ್ಮ ಚಿಕ್ಕ ಮಾವನ ಮಗ ಆಯುರ್ವೇದಿಕ್ ಡಾಕ್ಟ್ರು. ಅವನು ನನ್ನನ್ನು ನೋಡಿಬಿಟ್ಟು ಕೇಳಿಬಿಟ್ಟು, ಏನು ನೀವು ಸ್ಟಿರಾಯ್ಡ್ ತೊಗೋತಾ ಇದ್ದೀರಾ, ನಿದ್ದೆಗೆ ಮಾತ್ರೆ ತೊಗೋತಾ ಇದ್ದೀರಾ, ನೀವು ನಿದ್ದೆಗೆ ಮಾತ್ರೆ ತೊಗೋತಾ ಇದ್ದೀರಾ ಅಂದರೆ ನನಗೆ
ಸಖತ್ ಕೋಪ ಬರುತ್ತೆ. ಅಂದರೆ ಅವರು ಡಾಕ್ಟ್ರುಗಳಲ್ವಾ, ಅವ್ರಿಗೆ ಫೀಲ್ ಇರುತ್ತೆ. ಅಂದರೆ ಏನಾಗುತ್ತೋ ದೇಹಕ್ಕೆ ಏನೇನು ತೊಂದರೆಗಳಾಗುತ್ತೆ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಆದರೂ ನಿದ್ದೆ ಮಾಡಲೇಬೇಕಲ್ಲ, ಅದು ಮಾಡಲೇಬೇಕಲ್ಲ ಅನ್ನೋ ಕಾರಣಕ್ಕೆ ಅವರು ಇಂಗ್ಲೀಷ್ ಮೆಡಿಸಿನ್ ಕೊಟ್ಟಿರ್ಬೋದು. ಆದರೆ ಸಮಸ್ಯೆ ಗೊತ್ತಿರುತ್ತೆ, ಇದು ತುಂಬ ಕೆಟ್ಟದ್ದು. ಅಂದರೆ ಸ್ಟಿರಾಯ್ಡ್ ಅನ್ನೋದು ತೊಗೋಬಾರ್ದು, ನಿದ್ದೆ ಮಾತ್ರೆ ಅನ್ನೋದು ತುಂಬ ಕೆಟ್ಟದ್ದು. ಅದು ನನಗೆ ಯಾವ ಥರ ಸಮಸ್ಯೆ ಆಗಿತ್ತು ಅಂದರೆ ತುಂಬ ದಪ್ಪ ಆಗಿಬಿಟ್ಟಿದ್ದೆ, ತುಂಬ ದಪ್ಪ ಆಗ್ಬಿಟ್ಟಿದೆ. ನಿದ್ದೆಗೆ ಮಾತ್ರೆ ತೊಗೊಂಡು ಫುಲ್ಲು ದಪ್ಪ, ಮುಖದ ಮೇಲೆಲ್ಲ ಪಿಂಪಲ್ಲು. ಏಜಲ್ಲಿ ಕೂಡ ಬರ್ತಾ ಇರಲಿಲ್ಲ ನಿನಗೆ, ನನಗೆ ಆ ಥರ ಪಿಂಪಲ್ಗಳು, ಆ ಥರ ಪಿಂಪಲ್ ಬರೋಕ್ಕೆ ಸ್ಟಾರ್ಟ್ ಆಗಿತ್ತು. ಅಷ್ಟು ದಪ್ಪ ದಪ್ಪ ಪಿಂಪಲ್ಲು, ಫುಲ್ಲು ದಪ್ಪ ಆಗ್ಬಿಟ್ಟಿದೆ. ಆಮೇಲೆ ಅವನು ಆಯುರ್ವೇದಿಕ್ ಮಾತ್ರೆ ತೊಗೊಳ್ಳಿ ನೀವು, ಇದು ಒಂದು ತೊಗೊಂಡ್ರಲ್ಲ ನೀವು, ದಿನಕ್ಕೆ 2 ತೊಗೊಂಡ್ರೆ ನಿಮಗೆ ಸಮಸ್ಯೆ ಆಗೋಲ್ಲ, 2 ತೊಗೊಂಡು ನೀವು ಆರಾಮಾಗಿ ಮಲ್ಕೋಬೋದು, ನೀವು ಈ ಮಾತ್ರೆಗಳನ್ನ ಬಿಡಿ ಅಂತ ಹೇಳಿದೆ. ಅಷ್ಟರೊಳಗೆ ನಾನು 10 mg ಬಂದಿದ್ದೆ. ಆಮೇಲೆ ಸರಿ ಆಯಿತು, ನಿಧಾನಕ್ಕೆ ಬಿಡ್ತೀನಿ, ನನಗೆ ಸಡನ್ನಾಗಿ ಆಗೋಲ್ಲ ಅಂದ್ಬಿಟ್ಟು 10 mg ಜೊತೆಗೆ ಆಯುರ್ವೇದಿಕ್ ತೊಗೊಂಡು ನಿಧಾನಕ್ಕೆ ನಾನು ಯಾವ ಥರ ಅಂತಂದರೆ ಸೆಟ್ ಮಾಡ್ಕೊಂಡಿದ್ದು, ನ್ಯೂಸ್ ಪೇಪರ್ ಓದೋದು, ಕಾದಂಬರಿ ಓದೋದು. ನನ್ನ ಮೊಬೈಲಲ್ಲಿ ನೋಡೋದಾದರೆ ಬರೀ ಸ್ಪೀಚು, ಬೇರೆ ಏನು ಎಂಟರ್ಟೈನ್ಮೆಂಟ್ ನೋಡ್ತಾ ಇರಲಿಲ್ಲ. ನ್ಯೂಸ್ ಪೇಪರ್ ಓದಿ, ನಾನು ಕಾದಂಬರಿ ಓದಿ, ಇದೆಲ್ಲ ಓದಿದ ಮೇಲೆ ಒಂದು ಸ್ವಲ್ಪ ತೂಕಕ್ಕೆ ಬರೋದು. ಮಧ್ಯಾಹ್ನ ಟೈಮು ಮಲ್ಕೋಬೇಕು ಅಂದರೆ ನಾನು ಅಷ್ಟೆಲ್ಲ ಮಾಡಬೇಕು, ತೂಗುಡಿಸ್ಬೇಕು, ಸ್ವಲ್ಪ ಮಲ್ಕೋಬೇಕು ಅಂತಂದರೆ ಆ ಕಾದಂಬರಿ ಒಂದು 5-6 ಪೇಜ್ ಓದಿ, ನ್ಯೂಸ್ ಪೇಪರ್ ಫಸ್ಟ್ ಓದಿ, ಕಾದಂಬರಿ ಓದಿ, ಆಮೇಲೆ ಸ್ವಲ್ಪ ತೂಗುಡಿಕೆ ಬರ್ತದೆ. ತೂಗುಡಿಕೆ ಮಾಡಿ ಎದ್ದೇಳೋಕ್ಕೆ ನಾನು ಅಷ್ಟು ಕಷ್ಟಪಡ್ತಾಯಿದ್ದೆ, ಅಷ್ಟು ಬ್ರೈನ್ ಇದು ಮಾಡ್ಕೋಬೇಕಾಗಿತ್ತು. ಆಮೇಲೆ ಇದಕ್ಕೆ ಆಯುರ್ವೇದಿಕ್ ಮಾತ್ರೆ ತೊಗೊಂಡು ಆಮೇಲೆ ಸ್ವಲ್ಪ ಓಕೆ ಅಂತ ಬಂತು. ಆಯುರ್ವೇದಿಕ್ ಮಾತ್ರೆ ನಿಲ್ಲಿಸಿದೆ, ಎಲ್ಲ ಮೆಡಿಸನ್ನ ಬಿಟ್ಟು ಬರೀ ಆಯುರ್ವೇದಿಕ್ ಮಾತ್ರೆ ತೊಗೊಳ್ತಾ ಇದ್ದೆ. ಈ ಪೇಯ್ನ್ಗೂ ಏನು ಮಾಡಿದೆ, 1 ಇಯರ್ ತೊಗೊಂಡೆ. 1 ಇಯರ್ ತೊಗೊಂಡ್ಮೇಲೆ ಡಾಕ್ಟ್ರ್ ಹತ್ರ ಹೋದಾಗ, ಇಲ್ಲ ನಿಮಗೇನು ಸಮಸ್ಯೆ ಇಲ್ಲ, ಎಲ್ಲ ನೆಗೆಟಿವ್ ಅಂತಲೇ ಬರ್ತಾಯಿದೆ, ನಿಮಗೇನು ಪ್ರಾಬ್ಲಮ್ ಇಲ್ಲ, ಇನ್ನೇನು ಮಾತ್ರೆ ತೊಗೊಳ್ಳೋದೇನು ಬೇಡ ಅಂತ ಹೇಳಿದ್ರು. ಬರೀ ಆಯುರ್ವೇದಿಕ್ ಮಾತ್ರೆ ತೊಗೋತಾ ಇದ್ದೆ, ಅದು ಒಂದು 2 ತಿಂಗಳು ತೊಗೊಂಡೆ ಆಯುರ್ವೇದಿಕ್, ಆಮೇಲೆ ಅದನ್ನು ಸ್ಟಾಪ್ ಮಾಡಿದೆ. ಆಮೇಲೆ ಯಾವ ಥರ ಕಂಡೀಷನ್ಸ್ ಅಂದರೆ, ಆಮೇಲೆ ಎಲ್ಲ ಮಾತ್ರೆಗಳು ನಿಲ್ಲಿಸಿದ್ಮೇಲೆ ಅಂದರೆ ಅಂಥ ಸಮಸ್ಯೆ ಇಲ್ಲ, ಈಗ ಮೊದಲು ಥರ ಸಮಸ್ಯೆ ಇದೆ. ಈಗ ಯಾಕೋ ಸ್ವಲ್ಪ ನಿದ್ದೆ ಸಮಸ್ಯೆ ಆಗಿ ಬರೀ ಆಯುರ್ವೇದಿಕ್ ಮಾತ್ರೆ ತೊಗೋತಾ ಇದ್ದೀನಿ. 1 ವಾರ ತೊಗೊಂಡು ಮತ್ತೆ ಟ್ರೈ ಮಾಡ್ತೀನಿ, ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟು ದಿನ ತೊಗೊಳ್ಳಿಲ್ಲ, ಕೊರೋನಾ ಟೈಮಲ್ಲಿ ಆಗಿದ್ದು ಮಾತ್ರೆ. ಕೊರೋನಾ ಆದಮೇಲೆ 2021, 22ವರೆಗೆ ತೊಗೊಂಡಿದ್ದೀನಿ. ಆಮೇಲೆ 22 ಒಂದು ಹಾಫ್ ಇಯರ್ವರೆಗೆ ತೊಗೊಂಡಿರ್ಬೋದು, ಎಲ್ಲ ಸೇರಿದ್ರೆ 22 ಹಾಫ್ ಇಯರ್ ಒಳಗಡೆ ಎಲ್ಲ ಮಾತ್ರೆನ ಸ್ಟಾಪ್ ಮಾಡಿದ್ವಿ. ಅಲ್ಲಿಂದ ಇಲ್ಲಿವರೆಗೂ ಯಾವುದೂ ಮಾತ್ರೆ ತೊಗೋತಾ ಇರಲಿಲ್ಲ. ಈಗ ಬಂದರೆ ಏನೋ ಅಂತ ಬಂದರೆ ನಾನು ಕ್ಯಾಲ್ಶಿಯಂ ಮಾತ್ರೆ ಕೊಟ್ಟರು ಯಾವ ಮಾತ್ರೆನೂ ತೊಗೋತಾ ಇರಲಿಲ್ಲ. 1 ಇಯರ್ ಆ ಥರ ಮಾತ್ರೆಗಳನ್ನ ತೊಗೊಂಡೆ. ಅದು ಈಗ ಯಾವ ಮಾತ್ರೆನೂ ತೊಗೋತಾ ಇರಲಿಲ್ಲ. ಈಗ ಯಾಕೋ ಕಂಟಿನ್ಯೂಸ್ 1 ವಾರದಿಂದ ನಿದ್ದೆ ಬರ್ತಾಯಿಲ್ಲ ಅಂತ ಹೇಳಿಬಿಟ್ಟು ಆಯುರ್ವೇದಿಕ್ ಮಾತ್ರೆ ತೊಗೊಂಡೆ. ಆಯುರ್ವೇದಿಕ್ ಮಾತ್ರೆನ ಮೀರಿ ಇನ್ನೇನು ತೊಗೊಳ್ಳೋ, ಆದರೆ ಟ್ರೈ ಮಾಡ್ತೀನಿ ಮೊಬೈಲಲ್ಲಿ. ಅದು ಈಗ ಮೊದಲು ನನ್ನ ಬ್ರೈನ್ ಹೆಂಗೆ ಶಾಂತವಾಗಿ ಇಟ್ಕೊಳ್ಳೋಕ್ಕೆ ಮೊಬೈಲು, ಕಾದಂಬರಿ ಹೆಂಗೆ ಓದ್ಕೊಂಡು ಎಲ್ಲ ಸ್ವಲ್ಪ ಕಾಮ್ ಮಾಡ್ಕೋತಿದ್ದೆ, ಆ ಥರ ಮಾಡ್ಕೊಳ್ಬೇಕು ಅಂತ ಅಂದುಕೊಂಡು ಸ್ವಲ್ಪ ಇದು ಮಾಡ್ತಾಯಿದ್ದೆ. ಈ ಪೇಯ್ನು ಮತ್ತು ನೋವಿಗೆಲ್ಲ ಮಾತ್ರೆ ತೊಗೊಳಕ್ಕೆ ಮುಂಚೆ ನಾನು ಯಾವ ಥರ ಇದ್ದೆ ಅಂದರೆ, ಸ್ವಲ್ಪ ಸಣ್ಣಕ್ಕಿದ್ದೆ. ನಮ್ಮ ಮನೆಯವ್ರು ರೇಗ್ಸೋರು, ನೀನೇನಾದ್ರೂ ದಪ್ಪ ಆಗಿಬಿಟ್ರೆ ನಾನು ನಿನ್ಗೆ ಇಡೀ ಊರಿಗೆ ಸೀರಿಯಲ್ ಸೆಟ್ ಹಾಕಿ ಊಟ ಹಾಕ್ಸ್ಬಿಡ್ತೀನಿ ಅಂತ ಸುಮ್ಮನೆ ರೇಗ್ಸಕ್ಕೆ ಆ ಥರ ಎಲ್ಲ ಮಾತಾಡ್ತಾಯಿದ್ರು. ಆದರೆ ಆ ಮಾತ್ರೆ ತೊಗೊಂಡು ಯಾವ ಥರ ದಪ್ಪ ಆಗಿಬಿಟ್ಟಿದೆ ಅಂದರೆ, ಫುಲ್ಲು ದಪ್ಪ. ಹುಸ್ ಅನ್ಬೇಕು, ಹುಸ್ ಅಂತ ಏದುಸ್ರು ಬಿಡ್ಬೇಕು ಪ್ರತಿಯೊಂದಕ್ಕೂ. ಆ ಮಂಚದ ಮೇಲೆ ಕೂತ್ಕೊಳ್ಳೋಕ್ಕೆ ಏದುಸ್ರು ಬಿಡ್ತಾಯಿದ್ದೆ, ಮಲ್ಕೊಂಡ್ರೆ ಎದೆವರೆಗೆ ಏನೋ ಬಂದು ಚಾಚ್ಕೊಂಡಿದೆ ಅನ್ನೋ ಥರ ಫೀಲ್. ಉಬ್ಸ ಅಂತಂದರೆ ಯಾರು ಊಟ ಮಾಡಿದಾಗ್ಲಾದ್ರೂ ಆ ಥರ ಫೀಲ್ ಮಾಡಿರ್ತೀರಲ್ವ, ಆವಾಗ ಗೊತ್ತಾಗಿರುತ್ತೆ. ಆ ಥರ ಫೀಲ್ ಆಗೋದು ನನಗೆ ಯಾವಾಗಲೂ, ಉಬ್ಸ ಬಂದಂಗೆ ಆ ಮಾತ್ರೆ ತೊಗೊಂಡ್ಬಿಟ್ರೆ. ನನಗೆ ಮಂಚದ ಮೇಲೆ ಕೂತ್ಕೊಳ್ಳೋದೇ ಒಂದು ದೊಡ್ಡ ಸಾಹಸ ಏನೋ, ಕಷ್ಟ ಏನೋ ಅನ್ನೋ ಥರ ಅಷ್ಟು ದಪ್ಪ ಆಗಿಬಿಟ್ಟಿದೆ ನಾನು. ಈಗ ಯಾವ ಥರ ಇದ್ದೀನಿ ಅಂತಂದರೆ, ನಾನು ಸ್ವಲ್ಪ ಓಕೆ, ಎಲ್ಲ ಚೆನ್ನಾಗಿದ್ದೀನಿ. ಅಂದರೆ ಸ್ವಲ್ಪ ಅಲ್ಲಿ ಇಲ್ಲಿ ಪೇಯ್ನ್ ಇರುತ್ತೆ ಒಂದೇ ಅಂದರೆ ಏಜ್ ಆಯ್ತಾ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆಗಳಿರ್ತವೆ, ಪೇಯ್ನ್ ಇದ್ದೇ ಇರುತ್ತೆ. ಆದರೆ ಅಂಥ ಸಮಸ್ಯೆ ಏನಿಲ್ಲ. ಈಗ ಸ್ವಲ್ಪ ಆರಾಮಾಗಿದ್ದೀನಿ. ನಿದ್ದೆಗೂ ಇದುವರೆಗೂ ಅಂಥ ತೊಂದರೆ ಇರಲಿಲ್ಲ. ಏನೋ ಒಂದಿನ ಬರಲಿಲ್ಲ ಅಂದರೆ ಇನ್ನೊಂದು ದಿನ ನಿದ್ದೆ ಮಾಡ್ತಾ ಇದ್ದೆ. ಆದರೆ ಈಗ 1 ವಾರದಿಂದ ಕಂಟಿನ್ಯೂಸ್ ನಿದ್ದೆ ಇಲ್ಲದ ಕಾರಣಕ್ಕೆ ಈಗ 1 ವಾರದಿಂದ, ಒಂದು 3-4 ದಿನದಿಂದ ಆಯುರ್ವೇದಿಕ್ ಮಾತ್ರೆ ತೊಗೋತಿದ್ದೀನಿ. ಆಯುರ್ವೇದಿಕ್ ಬಿಟ್ಟು ಬೇರೆದಕ್ಕೆಲ್ಲ ಹೋಗಲ್ಲ, ಆ ಥರ ಲೆವೆಲ್ಗೆ ಹೋಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ